ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲು ನಮ್ಮ ರಕ್ಷಕನ ಒಡೆಯನಾಗಿರೋಂಥ ಯೇಸು ಕ್ರಿಸ್ತನಲ್ಲೂ ವಂದನೆಗಳಿಗೆ ಸಲ್ಲಿಸುತ್ತಾ ದೇವರೊಂದು ಕೃಪೆ ಕರುಣೆಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ಕೊಟ್ಟಂಥ ದೇವರ ಒಂದು ಆಶೀರ್ವಾದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನ ಸಲ್ಸೋಣ. ನಾವು ಕಳೆದ ಒಂದು ದಿನಗಳಲ್ಲಿ ನಮ್ಮ ಸಹೋದರ ಬರೆದಂಥ 5ನೇ ವಾಲ್ಯೂಮ್ 7th ಚಾಪ್ಟರ್ ದ ಮೀಡಿಯೇಟರ್ ಆಫ್ ದ ಅಟಾನ್ಮೆಂಟ್ ದ ಸನ್ ಆಫ್ ಮ್ಯಾನ್ ಅಂತಂದ್ಬಿಟ್ಟು ಆ, ಒಂದು ಸಬ್ ಹೆಡಿಂಗ್ನಲ್ಲಿ ನಾವು ಇದನ್ನ ನೋಡ್ತಾ ಇದ್ರಿ. ಲಾಸ್ಟ್ ಟೈಮು ಯಾವ್ದ್ರ ಬಗ್ಗೆ ನೋಡಿದ್ರೆ ಯಾರಿಗೆ ಜ್ಞಾಪನ ಇದೆಯಾ? ಲಾಸ್ಟ್ ಟೈಮ್ ಸಬ್ ಹೆಡಿಂಗ್ ನೋಡಿದ್ರಿ ಏನಂತಂದ್ರೆ ದ ಮ್ಯಾನ್ ಕ್ರೈಸ್ಟ್ ಜೀಸಸ್ ಆಸ್ ವ್ಯೂಡ್ ಬೈ ಅನ್ಬಿಲಿವರ್ಸ್. ಅದರ ಯೇಸು ಕ್ರಿಸ್ತನು ಅದರ ಅವಿಶ್ವಾಸಿಗಳ ದೃಷ್ಟಿಕೋನದಲ್ಲಿ ಯಾವ ರೀತಿ ನೋಡಲ್ಪಟ್ಟರೋ ಅಂತ ಯಾರಿಗೆ ಗೊತ್ತಿದ್ಯಾ? ಏನು ಓದಿದ್ರಿ ಲಾಸ್ಟ್ ವೀಕ್ ಅಂತ? ಯಾರೋ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀರಾ? ಒಂದೆರಡು ಪಾಯಿಂಟು. ಯೇಸು ಕ್ರಿಸ್ತನ ಬಗ್ಗೆ ಅವಿಶ್ವಾಸಿಗಳು ಏನಂತ ಹೇಳಿದ್ರು? ಇಸ್ರೇಲ್ ಜನಗಳ ನಡುವೆನೆ ಆ ಕಾಲದಲ್ಲಿರಂತ ಏನ್ರಿ ಯಹೂದ್ಯರು ಅಲ್ವಾ, ಅನೇಕ ಜನಗಳು ಆತನ ನಂಬಲಿಲ್ಲ, ಸ್ವಲ್ಪ ಜನ ಮಾತ್ರ ನಂಬಿದ್ರು. ನಂಬ್ದಾರಂತ ಯಹೂದ್ಯರು ಅದರ ಯೇಸು ಕ್ರಿಸ್ತನ ಬಗ್ಗೆ ಏನು ಸಾಕ್ಷಿ ಕೊಟ್ರ? ಆ ಯಾರು ಹೇಳ್ತೀರಾ? ದಿವ್ಯಸ್ಟರ್. ಅವ್ರು ಮಾತಾಡೋ ರೀತಿ ನೋಡಿ ಆಶ್ಚರ್ಯಪಟ್ರು. ವೆರಿ ಗುಡ್. ಮಾತಾಡೋ ರೀತಿ ನೋಡ್ಬಿಟ್ಟು ಏನು ಮಾಡಿದ್ರು? ಆಶ್ಚರ್ಯಪಟ್ರು. ವೆರಿ ಗುಡ್. ಆಮೇಲೆ ನೆಕ್ಸ್ಟು ಯಾರು? ದಿವ್ಯಸ್ಟರ್, ನೀವೇನು ಹೇಳ್ತೀರಾ? ಏ ಹಾಂ ಹೇಳಿ ಇಷ್ಟ. ಮ್ಯೂಟ್ ಆಗಿದೆ ಇಷ್ಟ. ಸಾರಿ ಬ್ರದರ್, ಲಾಸ್ಟ್ ವೀಕ್ ಜಾಯ್ನ್ ಆಗಿರ್ಲಿಲ್ಲ. ಹೌದ್ರಾ? ಸರಿ, ಓಕೆ. ಮತ್ತೆ ಮ್ಯಾಗಿಸ್ಟರ್ ನಿಮ್ಗೇನು ಗೊತ್ತಿದೆಯಾ? ನವೀನ್ ಬ್ರದರ್, ಓಕೆ. ಪ್ರಸನ್ನ ಬ್ರದರ್, ಓಕೆ. ರಾಜು ಬ್ರದರ್, ಲಾಸ್ಟ್ ವೀಕ್ ಬಂದಿರ್ಲಿಲ್ಲ ಬ್ರದರ್, ಲಾಸ್ಟ್ ವೀಕ್ ಡ್ಯೂಟಿಯಲ್ಲಿದ್ದೆ. ಓಕೆ. ಸರೋಜ ಸ್ಟರ್, ಶೋಭಾ ಸ್ಟರ್, ಓಕೆ. ಸುಧಾ ಸ್ಟರ್, ಓಕೆ. ಎಲ್ಲಮ್ಮ ಬ್ರದರ್, ಓಕೆ. ಮಂಜಮ್ಮ ಸ್ಟರ್, ರೇಷ್ಮಾ ಸ್ಟರ್. ಬ್ರದರ್ ರೀ, ಹ್ಮ್ ನನಗೊಂದ್ ವರ್ಕ್ ನೆನಪಿರಲ್ಲ. ಹ್ಮ್ ಇದು ನಮ್ಮ ಯೇಸ್ವಾಮಿಗೆ ಅಲ್ಲಿ ಯಹೂದ್ಯರು ಹೇಳಿದ್ದಂಗ ನೆನ್ಪ್ ಮಾಡ್ಕೊಂಡಿರ್ತೀನಿ. ಹ್ಮ್ ಈತನು ಕುಡುಕರ ಗೆಳೆಯನು, ಹ್ಮ್ ಹೊಟ್ಟೆ ಪಾಕನು, ಹ್ಮ್ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾನೆ. ಹ್ಮ್ ಇದನ್ನ ಹೇಳಿರ್ತಾರಲ್ಲ, ಇದನ್ನ ಅವತ್ತು ಹೇಳಿದ್ರ ಅಂತ ನನಗ ಅಷ್ಟೇ. ಓಕೆ ಓಕೆ ಅಷ್ಟೇ, ಗುಡ್. ಓಕೆ. ಸೊ ನೋಡ್ಬೇಕಾದ್ರೆ ಅನ್ಯ ಜನಾಂಗದವರು ಯೇಸು ಕ್ರಿಸ್ತನ ವಿಧವಾದಂಥ ರೀತಿಯಲ್ಲಿ ಏನು ಮಾಡಿದ್ರು? ಅವರು ಥಿಂಕ್ ಮಾಡಿದ್ರು ಅಲ್ವರ. ಸೊ ಅದಕ್ಕೆ ಏನ್ರಿ ಅಲ್ಲಿ ಸದಸ್ಯರು ಮುಖ್ಯವಾಗಿ ಏನಪ್ಪ ಅವ್ರು ಹೇಳಿದ್ರೆ, ಈ ಥರ ಮನುಷ್ಯ ಎಂದಿಗೂ ಮಾತಾಡಿಲ್ಲ ಅಂತ ಏನು ಮಾಡಿದ್ರು ಅಲ್ಲಿ ಅವ್ರು ಆಶ್ಚರ್ಯಪಟ್ರು ಅಂತಂದ್ರೆ. ಪಿಲಾತ್ ಯಾವ ಥರ ಆಶ್ಚರ್ಯಪಟ್ರು? ಈ ಥರ ಕ್ವಶನ್ ಕೇಳಿದ್ರೆ ಉತ್ತರ ಬರ್ತದೆ. ಹೇಳ್ರಿ, ಪಿಲಾತ್ ಯೇಸು ಕ್ರಿಸ್ತನ್ ನೋಡ್ಬಿಟ್ಟು ಏನಂತಂದ್ರ? ಪಿಲಾತ್ಗೆ ಒಳ್ಳೆ ಅಭಿಪ್ರಾಯನೇ ಇತ್ತು ಬ್ರದರ್. ಓಕೆ, ವೆರಿ ಗುಡ್. ಏನಂತ ಅಭಿಪ್ರಾಯ ಇದು? ಈ ಕ್ರಿಸ್ತನ್ ನೋಡ್ಬಿಟ್ಟು ಏನಂತಾರ ಅವರು? ಅವ್ರಲ್ಲಿ ಏನು ತಪ್ಪು ಕಾಣಿಸ್ತಿಲ್ಲ, ಅವ್ರು ಒಳ್ಳೆ ಮನುಷ್ಯ ಅನ್ನೋದೊಂದು ಹೇಳ್ತಾರೆ. ವೆರಿ ಗುಡ್ ಅಲ್ವರ. ಸೊ ಅದೇನೋ ತಪ್ಪು ಕಾಣಿಸ್ತದೆ, ನನಗೆ ಶಿಲ್ಬೆ ಮೇಲೆ ಹಾಕ್ಬೇಕು ಅಂತ ಏನು ಮಾಡ್ತಾರೆ ಅವರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಬೇರೆ ಪಿಲಾತ್ ಕ್ರಿಸ್ತನ್ ನೋಡ್ಬಿಟ್ಟು ಏನು ಹೇಳ್ತಾರೆ? ಇಲ್ಲಿ ಕಾರ್ತಿಕ್ ಬ್ರದರ್ ಹೇಳ್ರಿ. ಹೇಳಿ ಮ್ಯಾಗಿಸ್ಟರ್. ಎಲ್ಲಪ್ಪ ಬ್ರದರ್ ಹೇಳಿ. ಬ್ರದರ್, ನೀ ಏನಾದ್ರೂ ಇದ್ರೆ ನನ್ ಮುಂದೆ ಹೇಳ, ನನಗೆ ನಿಮ್ ಬಿಡಿಸೋ ಅಧಿಕಾರನ ನನಗೈತೆ ಅಂತ ಹೇಳ್ತಾರ್ರಿ. ಅಲ್ವರ, ನೀನು ಮಾತಾಡೋ, ನಾನೇನು ಮಾಡ್ತೀನಿ, ನಿನಗೆ ಬಿಡುಗಡೆ ಮಾಡ್ತೀನಿ. ನನಗೆ ಏನ್ರಿ, ನಿನಗೆ ಮರಣ ಕೊಡೋದಕ್ಕೂ ಆಮೇಲೆ ಬಿಡುಗಡೆ ಮಾಡೋಕ್ಕೂ ನಂಗೆ ಏನಿದೆ? ಅಧಿಕಾರ ಇದೆ ಅಂತ ಹೇಳ್ತಾರೆ. ಆಮೇಲೆ ಬ್ರದರ್, ಅದಕ್ಕೆ ಹಾ ಅವ್ರು ಹೇಳ್ತಾರೆ, ಮೇಲಿನ ತಂದೆಯ ನಿನಗೆ ಅಧಿಕಾರ ಕೊಡೋದ್ರೆ ನನ್ ಮೇಲೆ ನಿನಗೆ ಯಾವ ಅಧಿಕಾರನೂ ಇರಲ್ಲ ಅಂತ. ಕರೆಕ್ಟ್. ಈ ಪಿಲಾತ್ ಕ್ರಿಸ್ತನ್ ಬಗ್ಗೆ ಏನು ಹೇಳ್ತಾರೆ? ಜನಗಳ ಮುಂದೆ
ಪಿಲಾತು ಕ್ರಿಸ್ತನ್ ಬಗ್ಗೆ ಏನಂತ ಸಾಕ್ಷಿ ಕೊಡ್ತಾರೆ? ವಾಲ್ಯೂಮ್ನಲ್ಲಿ ಓದ್ರಲ್ಲ, ಏನಂತ ಓದಿದ್ರೆ? ಈತನಲ್ಲಿ ಅವನಲ್ಲಿ ನನ್ಗೆ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಆಯ್ತು, ಅದು ಹೇಳಿದ್ರು ಬ್ರದರ್. ಬೇರೆ ಬೇರೆ ಏನಾದ್ರು? ನೀವು ಬಟ್ಟೆ ಕಿಚ್ಚಿನಿಂದ ಈತನನ್ನು ಕರ್ಕೊಂಡ್ ಬಂದಿರಿ, ಈತನಲ್ಲಿ ಓಕೆ ಯಾವ ತಪ್ಪು? ಓಕೆ, ಅದೆಲ್ಲ ಕರೆಕ್ಟ್ ಆಯ್ತಾ? ಎಲ್ಲ ನೀವು ಹೇಳೋದೆಲ್ಲ ಅಬ್ಸಲ್ಯೂಟ್ಲಿ ಕರೆಕ್ಟ್. ಆದರೆ ವಾಲ್ಯೂಮ್ ಪ್ರಕಾರ ನೋಡಿದ್ರೆ ಅವ್ರು ಸ್ವಾಮಿಗೆ ಬಿಡಿಸ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಗುಡ್, ಅದೆಲ್ಲ ಕರೆಕ್ಟು. ಆದರೆ ಕಳೆದ ವಾರ ನೋಡ್ಬೇಕಾದ್ರೆ ವಾಲ್ಯೂಮ್ನಲ್ಲಿ ಒಂದು ಮುಖ್ಯವಾಗಿರೋಂಥ ಪಾಯಿಂಟ್ ನೋಡಿದ್ರಿ. ಅಂದರೆ ಯೇಸು ಕ್ರಿಸ್ತನ ಏನು ಸರ್? ಈಗೋ ಈ ಮನುಷ್ಯನು ಅಂತ ಹೇಳ್ತಾರಲ್ಲ ಅದ್ರ ಈ ಬಗ್ಗೆ. ಮನುಷ್ಯನು ಅದರ ಅನ್ಯ ಜನಾಂಗದವರು ಯೇಸು ಕ್ರಿಸ್ತನ್ನ ಏನ್ರಿ ಯಾವ ದೃಷ್ಟಿಕೋನದಲ್ಲಿ ನೋಡಿದ್ರು ಅಂತಂದ್ರೆ ಕೆಲವು ಜನ ಬಯೋರು ಇದ್ದಾರೆ ಬಿಡ್ರಿ. ಅದರ ಆದ್ರೂ ಕೂಡ ಎಷ್ಟೋ ಜನ ಏನ್ ಮಾಡಿದಾರೆ, ಯೇಸು ಕ್ರಿಸ್ತ ಅಂತ ಸೂಪರ್ ಕ್ವಾಲಿಟೀಸ್ ಏನ್ ಮಾಡಿದಾರೆ, ಅಪ್ರಿಷಿಯೇಟ್ ಮಾಡಿರೋದು ನಾವ್ ಏನ್ ಮಾಡಿದ್ವಿ ಕಳೆದ ವಾರ ನೋಡಿದ್ದು ಅಲ್ವರ. ಏನ್ರಿ ಎಲ್ಲ ಮರ್ತೋಗ್ಬಿಡ್ಬೇಡ್ರಿ. ಅದರ ಏನ್ರಿ ಏನ್ ಹೇಳ್ತಾರೆ ಕ್ರಿಸ್ತನ ಬಗ್ಗೆ ನೋಡ್ಬೇಕಾರೆ ಅವರು ಏನ್ರಿ, ಬಿಹೋಲ್ಡ್ ದ ಮ್ಯಾನ್, ಇಗೋ ಈ ಮನುಷ್ಯನು. ಏನಪ್ಪ ಆ ಮಾತನ್ನ ಹೇಳ್ಬೇಕಾರೆ ಹೆಂಗೆ ಹೇಳಿದ್ರು ಪಿಲಾತು ಅಂತಂದ್ರೆ, ಈ ತರ ಮನುಷ್ಯ ನಾನು ಯಾವತ್ತೂ ಲೈಫಲ್ಲಿ ಏನ್ ಮಾಡಿಲ್ಲ, ನೋಡಿಲ್ಲ. ಅಷ್ಟೊಂದು ಸುಪೀರಿಯಾರಿಟಿ ಅಲ್ವರ, ಅಷ್ಟೊಂದು ಒಳ್ಳೆ ಒಂದು ವ್ಯಕ್ತಿತ್ವ, ಅದರ ಅಷ್ಟೊಂದು ಒಳ್ಳೆ ಗುಣಲಕ್ಷಣಗಳು, ಅದೇ ರೀತಿ ವರ್ತನೆ ಕೂಡ ಹಂಗೆ ಇದೆ. ಸೊ ಈ ತರ ಯಾವ ಮನುಷ್ಯನೂ ಕೂಡ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಯೇಸು ಕ್ರಿಸ್ತನಿಗೆ ಮನುಷ್ಯ ಕುಮಾರ ಅಂತೇನ್ರಿ ಒಂದು ಹೆಸರು ಕೊಟ್ಟು ನಾವು ಏನ್ ಮಾಡ್ತೀವಿ ನೋಡ್ತೀರಿ ಅದರ. ಸೊ ನೀತಿಮಾನ್ ಅಂತ ಹೇಳ್ತಾರೆ ಬ್ರದರ್. ಅವರ ಸೊ ನೀತಿವಂತನ್ ಕೂಡ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಸೊ ಈ ರೀತಿ ಅನ್ಯ ಜನಗರು ಕ್ರಿಸ್ತನ್ ಬಗ್ಗೆ ಏನು ಒಳ್ಳೆ ಸಾಕ್ಷಿ ಕೊಟ್ರು ಅಂತ ಅದರ. ಸೊ ಇನ್ನೊಬ್ರು ಏನ್ರಿ ನಾವು ನೋಡಲ್ಲ, ಒಂದು ಪತ್ರಕರ್ತ ಏನಪ್ಪ ರೂಸೋಸ್ ಅಂತ ಅಂದ್ಬಿಟ್ಟು ಒಂದು ಫ್ರೆಂಚ್ ಪತ್ರಕರ್ತ ಯೇಸು ಕ್ರಿಸ್ತನ ಬಗ್ಗೆ ಏನ್ ಹೇಳ್ತಾನೆ ಕಳೆದ ನೋಡಲ್ಲ. ಯಾರೋ ಒಬ್ರು ಒಂದ್ ಪಾಯಿಂಟ್ ಯಾರು ಹೇಳ್ತೀರಾ? ಆತನ ಬೋಧನೆಗಳು ತುಂಬಾ ನೀತಿ ವಾಕ್ಯಗಳು ಯಾವ ಆಡಂಬರ ಇಲ್ಲದೆ ಅವರು ಬೋಧಿಸಿದ್ರು ಅಥವಾ ಹೇಳಿದ್ರು ಅಂತ. Brother, can you tell in English, please? ಅದರ ಟೆಲ್ ಇನ್ ಇಂಗ್ಲಿಷ್. ಸೊ Yeah. ವಾಟ್ ಡಿಡ್ ದ ಫ್ರೆಂಚ್ ರಿಪೋರ್ಟರ್ ಟೆಲ್ ಅಬೌಟ್ ದ ಸನ್ ಆಫ್ ಮ್ಯಾನ್? ಲಾಸ್ಟ್ ವೀಕ್ ನಾವು ನೋಡೋದಲ್ಲ ಅದರ. ಏನಂತಂದ್ರೆ ವಾಲ್ಯೂಮ್ಸ್ ಇದೆಯಲ್ಲ, ಏನ್ ಮಾಡೋದು ಮಾಡ್ತಾ ಬಿಟ್ರಾ? ಸಿಸ್ಟರ್ ಹೇಳ್ದಂಗೆ ಏನ್ರಿ ಅವ್ರ ಬೋಧನೆ ಅವ್ರ ಬೋಧನೆ ಎಷ್ಟು ಸರಳವಾಗಿತ್ತು ಅಂತಂದ್ರೆ ಬೇರೆ ಮನುಷ್ಯರುಗಳ ತರ ಏನಾಗಿರ್ಲಿಲ್ಲ, ಇರ್ಲಿಲ್ಲ, ಆಡಂಬರವಾಗಿಲ್ಲ. ಇಟ್ ವಾಸ್ ನಾಟ್ ಡೆಕೋರೇಟೆಡ್. ಅದರ ಏನ್ರಿ ಕತೆಗಳು ಹೇಳೋದು, ಸಾಕ್ಷಿಗಳದು, ಜೋಕ್ ಮಾಡೋದು, ಅದರ ಹಾಡಾಡೋದು, ಸಂಗೀತ, ಆರಾಧನೆ ಅನ್ಕೊಂಡು ಎಲ್ಲ ಯೇಸು ಕ್ರಿಸ್ತನ ಬೋಧನೆ ರೀ. ಅದರ ಏನು ತುಂಬ ಕ್ರಿಸ್ಟಲ್ ಕ್ಲಿಯರ್ ಟೀಚಿಂಗ್ಸ್ ಅಂದರೆ ವೆರಿ ಸಿಂಪಲ್ ಆಗಿತ್ತು. ವೆರಿ ಏನ್ರಿ ಜನಗಳಿಗೆ ಕ್ಲಿಯರ್ ಆಗಿ ಅರ್ಥ ಆಗೋ ಥರ ಏನಾಗಿತ್ತು ಇತ್ತು. ಓಕೆ ಗುಡ್. ಏನು ಪ್ರಸಾರ ಬದ ಏನು ಹೇಳ್ತಿದ್ರಿ? ಓಕೆ ಸರಿ. ಅದರ ಸೊ ಯೇಸು ಕ್ರಿಸ್ತನ ತೋರಿಕೆ ಯಾವುದೇ ರೀತಿಯ ಒಂದು ಡೆಮಾನ್ಸ್ಟ್ರೇಷನ್ ಒಂದು ಅದರ ಇಲ್ಲ ಏನ್ರಿ ಒಂದು ಜನಗಳಿಗೆ ಮೆಚ್ಚುಗೆ ಆಗೋ ಥರ ಯಾವ ಥರ ನಡೆದ್ರೆ ಯೇಸು ಕ್ರಿಸ್ತ ನಡೆದಿರೋದು ನೋಡಿಲ್ಲ. ಸರಿ ಓಕೆ, ಈ ವಾರ ನಾವು ಕಂಟಿನ್ಯೂ ಮಾಡೋಣ. ಸೊ ಯಾರೆಲ್ಲ ವಾಲ್ಯೂಮ್ ಇದೆ ದಯವಿಟ್ಟು ಏನು ಮಾಡಿ, ನಿಮ್ಮ ವಾಲ್ಯೂಮ್ಗಳನ್ನ ಓದೋರಿದ್ರೆ ಕೈ ಎತ್ಕೊಳ್ಳಿ ಆಯಿತಾ. ಆಮೇಲೆ ಓದೋದನ್ನ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಅದರ. ಸೊ ಬುಕ್ ಇದ್ದರೆ ಬುಕ್ಕಲ್ಲಿ ನೀವು ಬರ್ಕೊಳ್ಳಿ ಹೇಳೋಂಥ ಪಾಯಿಂಟ್ಸ್ಗಳನ್ನ ಆಯಿತಾ. ಆಮೇಲೆ ಮರೀಕ್ ಹೋಗ್ಬೇಡಿ. ಅಲ್ಲ ಕೆಲವೊಂದು ಪಾಯಿಂಟ್ಸ್ಗಳು ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಏನಾಗ್ತಾರೆ, ನಮಗೆ ತುಂಬ ನಮ್ಮೊಂದು ಏನು ಡೆವಲಪ್ಮೆಂಟ್ಗೆ ತುಂಬ ಏನಾಗ್ತಾರೆ ಯೂಸ್ ಆಗ್ತಾರೆ. ಅದರ 100% ಎಲ್ಲ ಗ್ಯಾಪ್ನಿರಲ್ಲ. ಅಟ್ಲೀಸ್ಟ್ ಒಂದು ತತ್ವ ಅಂತ ಏನು ಮಾಡಿ ನೀವು ಕಾನ್ಸೆಪ್ಟ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳಕ್ಕೆ ನೀವು ಪ್ರಯತ್ನ ಮಾಡಿ. ಓಕೆನಾ? ಈ ವಾರದಲ್ಲಿ ನೋಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 155, ಕನ್ನಡದಲ್ಲಿ ಪೇಜ್ ನಂಬರ್ 93. ಓಕೆನಾ? ನೆಪೋಲಿಯನ್ ಬೋನೋಪಾರ್ಟಿಯ ಮನುಷ್ಯನ ಕುಮಾರನ ಕುರಿತಾದ ಮತ್ತೊಂದು ಸ್ತುತಿಯು ಇಂತಿದೆ. ಸೊ ನೆಪೋಲಿಯನ್ ಬೋನಪಾರ್ಟ್ ಅದರ ಅವನೇನು ಹೇಳ್ತಾನಪ್ಪ ಕ್ರಿಸ್ತನ್ ಬಗ್ಗೆ, ಅದರ ಕ್ರಿಸ್ತನ್ ಬಗ್ಗೆ ಎಷ್ಟು ಅಪ್ರಿಷಿಯೇಟ್ ಮಾಡ್ತಾನೆ ನೋಡೋಣ ಅಂತ ಹೇಳ್ತಾರೆ ಇಲ್ಲಿ. ನೋಡಿ ಓದೋಣ. ಆದಿಯಿಂದ ಅಂತ್ಯದವರೆಗೂ ಯೇಸುವು ಹಾಗೆಯೇ ಇದ್ದಾನೆ, ಎಂದೆಂದಿಗೂ ಹಾಗೆಯೇ ಇದ್ದಾನೆ. ಗಂಭೀರ ಮತ್ತು ಸರಳ. ಸಾಧ್ಯಾಂತವಾಗಿ ಆತನ ಜೀವಿತವು ಸಾರ್ವಜನಿಕ ಕಣ್ಣಿನಡಿಯಲ್ಲಿ ಸಾಗಿದೆಯಾದರೂ ಒಮ್ಮೆಯೂ ಅವರಿಗೆ ಆತನಲ್ಲಿ ತಪ್ಪು ಕಂಡುಕೊಳ್ಳುವ ಅವಕಾಶ ಆತನು ನೀಡಲೇ ಇಲ್ಲ.
ಆತನ ನಡತೆಯ ದೂರದೃಷ್ಟಿಯು ನಮ್ಮೆಲ್ಲರ ಮೆಚ್ಚುಗೆಯನ್ನು ಪ್ರಭಾವದಿಂದಲೂ ಸೌಮ್ಯವಾಗಿಯೂ ಒತ್ತಾಯಿಸುತ್ತದೆ. ಆತನು ತನ್ನ ಮಾತುಗಳಲ್ಲಿಯೂ ಕ್ರಿಯೆಗಳಲ್ಲಿಯೂ ಏಕಪ್ರಕಾರವಾಗಿದ್ದಾನೆ ಮತ್ತು ಜ್ಞಾನೋದಯವನ್ನು, ಸ್ಥಿರತೆಯನ್ನು ಮತ್ತು ಶಾಂತತೆಯನ್ನು ಹೊಂದಿದವನಾಗಿದ್ದಾನೆ. ಉದಾತ್ತತೆಯು ದೈವತ್ವಕ್ಕೆ ಆರೋಪಿಸಲ್ಪಟ್ಟಿದೆ ಎಂದು ಹೇಳುತ್ತಾರೆ. ಹಾಗಾದರೆ ಯಾವಾತನ ಗುಣಲಕ್ಷಣಗಳಲ್ಲಿ ಉದಾತ್ತತೆಯ ಒಂದೊಂದು ಅಂಶವು ಕೂಡಿದೆಯೋ ಅದಕ್ಕೆ ನಾವು ಯಾವ ಹೆಸರನ್ನು ನೀಡಬಹುದು? ನೋಡಿ, ಅವ್ರು ಯೇಸು ಕ್ರಿಸ್ತ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ಮೊದಲಿಂದ ಅಂತ್ಯದವರೆಗೂ ಸೇಮ್ ಆಗಿ ಇದ್ರು ಅಂತ ಹೇಳ್ತಾರೆ. ಅದ್ರಲ್ಲಿ ಯಾವುದೇ ರೀತಿ ಏನಿಲ್ಲ, ಒಂದು ಚೇಂಜಸ್ ಏನಾಗಿಲ್ಲ, ಕಾಣಿಸಿಲ್ಲ. ಅದರ ಒಂದೊಂದು ಸಿಚುವೇಶನ್ ತಕ್ಕಂತೆ ಒಂಥರ ವರ್ತಿಸೋದು, ಅಲ್ವರ ಆ ಥರ ಏನಾಗಿಲ್ಲ ಯೇಸು ಕ್ರಿಸ್ತನಲ್ಲಿ ಕಾಣಿಸಿಲ್ಲ. ತುಂಬ ಏನಾಗಿರೋ ಸರಳವಾಗಿರೋಂಥ ಒಬ್ಬ ವ್ಯಕ್ತಿಯಾಗಿದ್ರು ಅಂತ ಟೈಮ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸೊ ಯಾವ ಥರ ಒಂದು ಪಬ್ಲಿಕ್ಕಲ್ಲಿ ಇದ್ರು ಅಂತಂದ್ರೆ, ಅವರಲ್ಲಿ ಒಂದೇ ಒಂದು ಫಾಲ್ಟ್ ಕೂಡ ಒಬ್ಬ ವ್ಯಕ್ತಿ ಕೂಡ ಏನು ಮಾಡೋಕ್ಕಾಗಿಲ್ಲಂತೆ, ಕಂಡುಹಿಡಿಯೋಕೆ ಆಗಿಲ್ವಂತೆ. ಅಷ್ಟೊಂದು ಏನಾಗಿದ್ರು ಅಂದರೆ ಯೇಸು ಕ್ರಿಸ್ತು ಕ್ಲಿಯರ್ ಆಗಿದ್ರು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಅಪೋಸ್ಟಲ್ ಪೌಲು ಹೇಳ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಐ ಆಮ್ ಇನ್ನೋಸೆಂಟ್ ಆಫ್ ಎನಿ ಮ್ಯಾನ್ಸ್ ಬ್ಲಡ್ ಅಂತ ಒಂದು ಮಾತು ಹೇಳ್ತಾರೆ. ನೋಡಿದ್ದೀರಾ ಅಪೋಸ್ಟಲ್ ಕೃತ್ಯಗಳಲ್ಲಿ? ಒಂದು ನಿಮಿಷ ರೀ, ಪ್ರಾಬ್ಲಿ ಚಾಪ್ಟರ್ 20 verse 26. ಅಪೋಸ್ತಲ ಕೃತ್ಯಗಳು 20ರಲ್ಲಿ 26. ಆದ ಕಾರಣ ನಾನು ಇವತ್ತು ಪ್ರಮಾಣವಾಗಿ ಹೇಳ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದ್ರೆ ಅದು ನನ್ನ ದೋಷವಲ್ಲ. ನೋಡ್ರಿ ಅಂದ್ರ ಏನ್ ಹೇಳ್ತಾರೆ, ಯಾರಾದರೂ ಏನ್ರಿ ನಿಮ್ಮ ನಾಶವಾದ್ರೆ ನನ್ನ ನನ್ನ ದೋಷವಲ್ಲ ಅಂತ ಹೇಳ್ತಾರೆ ಅಲ್ವರ. ಇದನ್ನೇ ತಮಿಳು ಓದಿ. ಕೆಳಗಿಂದ್ರಿ ಅದು ರಕ್ತದ ಕುರಿತು ಬರೆದ 27ನೇ ವಚನ. ಹೌದ್ರಿ. ಯಾಕೆಂದ್ರೆ ಒಂದನ್ನು ಮರೆಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮ್ಗೆ ತಿಳಿಸಿದನು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಅದಲ್ಲ ಓಕೆನಾ, ಸರಿ. ಇದೇ ವಾಕ್ಯದಲ್ಲಿ ಬರ್ತಾರೆ, ಕನ್ನಡದಲ್ಲಿ ಬೇರೆ ತರ ಹಾಕಿದ್ದಾರೆ. ಯಾರೋ ತಮಿಳು ಓದ್ತೀರಾ? ಯಾವ್ದು ಬ್ರದರ್? ಅಪೋಸ್ತಲರ್ 20வது அதிகாரத்துல 26வது வசனம். ಅಪೊಸ್ತಲರು 26 20ನೇ ಅಧ್ಯಾಯ 26ನೇ ವಾಕ್ಯ. தேவனுடைய ஆலோசனையில் ஒன்றையும் நான் மறைத்து வைக்காமல் எல்லாவற்றையும் உங்களுக்கு அறிவித்தபடினாலே எல்லாருடைய இரத்த பழிக்கும் நீங்கி நான் சுத்தமா இருக்கிறேன் என்பதற்கு உங்களை இன்றைய தினம் சாட்சிகளாக வைக்கிறேன். ಏನ್ರಿ ಏನ್ರಿ ನಾನು ಶುದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. ಇಂಗ್ಲಿಷ್ ಬರ್ತಾರೆ. ಇಂಗ್ಲಿಷ್ ಬಂತಾ? ಇಂಗ್ಲಿಷ್ ಅಲ್ಲಿ ಹೌದ್ರಿ. Therefore I testify to you this day that I am innocent of the blood of all men. ನೋಡ್ರ, ಐ ಆಮ್ ಪ್ಯೂರ್ ಫ್ರಮ್ ದ ಬ್ಲಡ್ ಆಫ್ ಆಲ್ ಮೆನ್. ಅಂದ್ರೆ ನಾನು ಯಾವುದೇ ರೀತಿ ಏನ್ ಮಾಡಕ್ ಹೋಗಿಲ್ಲ ಒಬ್ಬ ಮನುಷ್ಯನ ಅಲ್ವರ. ಅವ್ರದ್ದು ಏನ್ರಿ ಅವ್ರ ಒಂದು ರಕ್ತಪಳಿ ನನ್ನ ಮೇಲೆ ಇಲ್ಲ. ಅಂದ್ರೆ ಇನ್ನೋಸೆಂಟ್ ಅಂತ ಏನ್ರಿ, ಒಬ್ರಿಗೆ ಯಾವುದೇ ರೀತಿ ತೊಂದರೆ, ಡ್ಯಾಮೇಜು, ಏನ್ರಿ ಅನ್ಯಾಯ ಮಾಡೋ ಥರ ಏನು ಹೋಗಿಲ್ಲ, ಮಾಡ್ಕೊಂಡಿಲ್ಲ. ಯಾವಾಗ ಸತ್ಯಕ್ಕೆ ಬಂದಿದ ಮೇಲೆ ಹೇಳ್ತಾ ಇರೋದು. ಸತ್ಯಕ್ಕೆ ಮುಂಚೆ ಇವರೇನು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಾರೆ, ಜನ ಸಾಯ್ಸಾಕ್ತಾರೆ ಅಲ್ವರ, ಅದನ್ನೆಲ್ಲ ಕಾಯಿಲೆ ಬಿಟ್ಟಿರ್ತೀನಿ. ಆದರೆ ಸತ್ಯಕ್ಕೆ ಬಂದಿದ ಮೇಲೆ ಹೇಳ್ತಾರೆ, ಐ ಆಮ್ ಇನ್ನೋಸೆಂಟ್ ಆಫ್ ಎವ್ರಿ ಮ್ಯಾನ್ಸ್ ಬ್ಲಡ್. ಇನ್ನೊಂದು ಕಡೆ ನೋಡಿ, ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್ 24:16 ನೋಡಿ, 24:16 ಓದ್ರಿ ಕನ್ನಡದಲ್ಲಿ ಜಲ್ದಿ. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ನೋಡ್ರ, ಏನಂತ ಅಭ್ಯಾಸ ಮಾಡ್ಕೊಂತಾರೆ? ದೇವರ ಹತ್ರಕ್ಕೂ ಮನುಷ್ಯರ ಹತ್ರಕ್ಕೂ ಒಳ್ಳೆ ನಿರ್ದೋಷಿ ಅಂತಬಿಟ್ಟು ಒಳ್ಳೆ ಮನಸ್ಸಾಕ್ಷಿ ಇರಬೇಕು ಅಲ್ರ. ಅಂದ್ರೆ ಏನೋ ನಮ್ಮ ಮನಸ್ಸಾಕ್ಷಿ ಯಾವಾಗ ಬಂದ್ಬಿಟ್ಟು ನಮ್ಮನ್ನ ಫಾಲ್ಟ್ ಅಂತಂದ್ಬಿಟ್ಟು ಏನು ಮಾಡಬೇಕು, ನಮ್ದು ಫಾಲ್ಟ್ ಅಂದ್ರೆ ಕಂಡುಹಿಡಿಯತಿರ್ಬಾರ್ದು. ಮನಸ್ಸಾಕ್ಷಿ ನಮ್ಮನ್ನ ಚುಚ್ಚ ರೀತಿಲಿ ಇರ್ಬೋದು, ನಮ್ಮ ಕಾನ್ಷಿಯನ್ಸ್ ಅದರ ನಾನು ತಪ್ಪು ಮಾಡ್ಬಿಟ್ಟೆ ಆ ಥರ ಬರೆದ ರೀತಿಲಿ ನಾನು ಆದಷ್ಟು ಏನು ಮಾಡ್ತೀನಿ, ನಡ್ಕೊಂತೀನಿ ಹೇಳ್ತಾರೆ. ಇದೇ ಥರ ಕ್ರೈಸ್ಟ್ ಹೆಂಗಪ್ಪ ಇದ್ರು ಅಂತ ಹೇಳ್ತಾರೆ ಅಂದರೆ, ಅವರಲ್ಲಿ ಒಂದು ಫಾಲ್ಟ್ ಕೂಡ ಏನಾಗಿಲ್ವಂತೆ, ಕಂಡುಹಿಡಿಯೋಕ್ಕಾಗಿಲ್ವಂತೆ. ಅದಕ್ಕೆ ಫರಿಸೆ ಸದೀಸೆಲ್ಲ ಎಷ್ಟೋ ಟ್ರ್ಯಾಪ್ಗಳು ಮಾಡ್ತಾರೆ ಅಲ್ವರ. ನಮಗೆ ಫರಿಸೆ ಸದೀಸಿರಂತ ಗೊತ್ತು.
ಅದರ ಫರಿಸಿಯರು ಒಂದು ಉಪದೇಶಗಳನ್ನ ನಂಬ್ತಾ ಇದ್ರೆ ಸದಸ್ಯರು ಉಪದೇಶಗಳೇನ್ ಮಾಡ್ತಾ ಇರಲಿಲ್ಲ, ನಂಬ್ತಾ ಇರಲಿಲ್ಲ. ಏನ್ ಡಿಫ್ರೆನ್ಸ್ ಫರಿಸಿಯರು ಸದಸ್ಯರಿಗೆ ಯಾರು ಗೊತ್ತಿದ್ಯಾ? ಫರಿಸಿಯರಿಗೆ ಸದಸ್ಯ ಪುನರುತ್ಥಾನ ನಂಬ್ತಾ ಇದ್ರು, ಅವರು ಪುನರುತ್ಥಾನ ಪುನರುತ್ಥಾನ ನಂಬ್ತಾರ್ರಿ. ಹಾ ಇವ್ರು ಸದುಕಾಯರು ನಂಬದೇ ಇಲ್ಲ. ನಂಬೋದಿಲ್ಲ ನಂಬಾದ್ರು. ಅಂದ್ರ ದೇವ್ರು ವೆರಿ ಗುಡ್. ಸದಸ್ಯರು ಪುನರುತ್ಥಾನ ನಂಬೋದಿಲ್ಲ, ಫರಿಸಿಯರೆಲ್ಲ ನಂಬ್ತಾ ಇದ್ರು. ಅದಕ್ಕೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಹಿಡಿಬೇಕು ಅಂತಂದ್ಬಿಟ್ಟು ಫರಿಸಿಯರಿಗೆಲ್ಲ ಆಗದಿರ್ಬೇಕಾದ್ರೆ ಸದಸ್ಯರ ಮುಂದೆ ಬರ್ತಾರೆ. ಒಂದು ಸ್ತ್ರೀ ಬಗ್ಗೆ ಕತೆ ಹೇಳ್ತಾರೆ. ಒಂದು ಸ್ತ್ರೀ 7 ಪುರುಷರು ಮದುವೆ ಆಗಿದ್ರು, ಪುನರುತ್ಥಾನದಲ್ಲಿ ಯಾರು ಮದುವೆ ಆಗ್ತಾರೆ ಅಂತಂದ್ಬಿಟ್ಟು. ಅದರ ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅವ್ರಿಗೆ ಇವನು ಸದಸ್ಯನು ಇವನೇ ನಂಬೋದಿಲ್ಲ, ಇವ್ ನಮ್ಮ ಹತ್ರ ಪ್ರಶ್ನೆ ಕೇಳಕ್ ಬರ್ತಾನಲ್ಲ ಪುನರುತ್ಥಾನ ಬಗ್ಗೆ ಅಂತ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಏನು ಓದ್ತಿಯಪ್ಪ ಬೈಬಲ್ ನೀನು, ಅಷ್ಟು ಗೊತ್ತಿಲ್ವಾ ನಿನ್ಗೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ. ಅದರ ಪುನರುತ್ಥಾನದಲ್ಲಿ ಮದುವೆ ಮಾಡ್ಕೊಡೋದಿಲ್ಲ, ಮದುವೆ ಆಗೋದು ಇಲ್ಲ ಅದರ ಅಂತ ಹೇಳ್ತಾರೆ ಅಲ್ವರ. ಸೊ ಯೇಸು ಕ್ರಿಸ್ತನಲ್ಲಿ ಒಂದೇ ಒಂದು ತಪ್ಪು ಕೂಡ ಏನ್ ಮಾಡಕ್ ಆಗ್ತಾ ಇಲ್ಲ, ಕನ್ನಡಕ್ಕೆ ಆಗ್ತಿಲ್ಲ. ಹಂಗಾರೆ ಇಂಥ ಒಂದು ಸೂಪರ್ ಆಗಿರೋ ಕ್ಯಾರೆಕ್ಟರ್ಗೆ ಏನಂತ ಹೆಸರು ಕೊಡ್ಬೋದು ನಾವು ಅಂತ ಏನ್ ಮಾಡ್ತೀನಿ, ಪೊಲಿಮ್ ಬೋನಪಾರ್ಟ್ ಹೇಳ್ತಾರೆ ನೋಡ್ತೀನಿ. ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಲಾ ಬ್ರದರ್? ಓದಿ ಅನ್ನಿಸ್ತು ಅವ್ರಿಗೆ. ನಾನು ಮನುಷ್ಯನನ್ನು ಬಲ್ಲೆ, ನಾನು ಹೇಳುವುದೇನೆಂದರೆ ಯೇಸು ಒಬ್ಬ ಮನುಷ್ಯನಲ್ಲ. ಆತನಲ್ಲಿರುವ ಪ್ರತಿಯೊಂದು ಸಂಗತಿಯು ನನಗೆ ವಿಸ್ಮಯವನ್ನು ಉಂಟು ಮಾಡುವುದಾಗಿದೆ. ಅವನನ್ನು ಪ್ರಪಂಚದ ಇತರ ಯಾವುದೇ ವ್ಯಕ್ತಿಗಳೊಡನೆ ಹೋಲಿಸಲು ಅಸಾಧ್ಯ. ಆತನು ಸತ್ಯವಾಗಿ ತನ್ನಲ್ಲಿಯೇ ಓರ್ವ ವ್ಯಕ್ತಿಯಾಗಿದ್ದಾನೆ. ಆತನ ಭಾವನೆಗಳು ಮತ್ತು ಆತನ ಚಿತ್ತವೃತ್ತಿಯು, ಆತನು ಪ್ರಕಟಿಸುವ ಸತ್ಯವು, ಆತನ ಸಮಾಲೋಚನಾ ಸಭೆಗಳ ರೀತಿ, ಇವೆಲ್ಲವೂ ಮಾನವ ಕಲ್ಪನೆಗಳಿಗೆ ಮತ್ತು ಸಂಗತಿಗಳ ಸ್ವಾಭಾವಿಕ ಕ್ರಮಗಳಿಗೆ ಮೀರಿದವುಗಳು. ಆತನ ಜನನ, ಆತನ ಜೀವನ ಚರಿತ್ರೆ, ಎಲ್ಲಾ ಕಷ್ಟಗಳನ್ನು ಬುಡುಮೇಲು ಮಾಡಿ ಅದರ ಸಂಪೂರ್ಣ ವಿವರಣೆ ನೀಡಬಲ್ಲ ಆತನ ಸಿದ್ಧಾಂತಗಳ ಅಗಾಧತೆಗೆ ಇವುಗಳು ಆತನ ಸುವಾರ್ತೆ. ಆ ರಹಸ್ಯ ಗರ್ಭಿತವಾದ ವ್ಯಕ್ತಿತ್ವ, ಸ್ವರೂಪ, ಆತನ ಸಾಮ್ರಾಜ್ಯ, ಶತಮಾನಗಳಲ್ಲಿನ ಆತನ ಪ್ರಗತಿ ಮತ್ತು ರಾಜ್ಯಗಳು, ಇವೆಲ್ಲವುಗಳು ನನಗೆ ಅತ್ಯದ್ಭುತವಾದ ಆಳ ಎಷ್ಟೆಂಬುದನ್ನು ನೋಡಲು ಅಸಾಧ್ಯವಾದ ರಹಸ್ಯ ಸಂಗತಿಗಳಾಗಿವೆ. ನಾನಿಲ್ಲಿ ಮನುಷ್ಯನ ಯಾವ ಸಂಗತಿಯನ್ನು ಕಾಣುತ್ತಿಲ್ಲ. ನಾನು ಎಷ್ಟು ಹತ್ತಿರವಾಗಿ ಸಮೀಪಿಸುತ್ತೇನೋ, ಅಷ್ಟು ಹತ್ತಿರದಿಂದ ಪರೀಕ್ಷಿಸುತ್ತೇನೋ, ಎಲ್ಲವೂ ಹೋಲಿಕೆಗೆ ಮೀರಿದ್ದಾಗಿ ಉಳಿದುಕೊಳ್ಳುತ್ತವೆ. ಶ್ರೇಷ್ಠತೆಯಲ್ಲಿ ನನ್ನನ್ನು ಜಜ್ಜಿ ಬಿಡುತ್ತೇವೆ. ಎಲ್ಲವೂ ಉದಾರದಾಯಿಗಳಾಗಿಲ್ಲವೆಂದು ವ್ಯರ್ಥತೆಯಿಂದ ನಾನು ಪ್ರತಿಫಲಿಸುತ್ತೇನೆ. ಕ್ರಿಸ್ತನ ರೀತಿಯ ಮತ್ತೊಂದು ಜೀವನವನ್ನು ಎತ್ತಿ ಹೇಳುವಂತೆ ನಾನು ನಿಮಗೆ ಆಹ್ವಾನ ನೀಡುವವನಾಗಿದ್ದೇನೆ ಎಂಬುದು. ಥ್ಯಾಂಕ್ ಯು ಸ್ಟನ್. ಅದರ ಅದೇ ನೋಡ್ಬೇಕಾದ್ರೆ ಕ್ರಿಸ್ತನಿರಂಥ ಗುಣಲಕ್ಷಣಗಳನ್ನ ಯಾರಿಗೂ ಕಂಪೇರ್ ಮಾಡೋದಕ್ಕೆ ಆಗಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅಂದರೆ ಏನು, ಅವ್ರಿಗೆ ಈಕ್ವಲ್ ಆಗಿರೋಂಥ ಯಾರೊಬ್ಬರು ಹ್ಯೂಮನ್ ಬೀಯಿಂಗ್ ಇದ್ದರೆ ಏನು ಮಾಡೋದು, ಸ್ವಲ್ಪ ಕಂಪ್ಯಾರಿಟಿವ್ ನೋಡಿಸ್ಬೋದು, ಸ್ವಲ್ಪ ಹೆಂಗಪ್ಪ ಡಿಫ್ರೆನ್ಸ್ಗಳಿದೆ ಏನೋ ಅಂತ ಮಾಡಿದವ್ರು. ಆದರೆ ಇವ್ರ ಕ್ಯಾರೆಕ್ಟ್ರು, ಇವ್ರ ಬಿಹೇವಿಯರು, ಇವ್ರು ಎಷ್ಟು ಸುಪೀರಿಯರ್ ಆಗಿದ್ರು ಅಂತಂದರೆ ಇವ್ರಿಗೆ ಕಂಪ್ಯಾರಿಸನ್ ಮಾಡೋಕ್ಕೆ ಯಾವ ಮನುಷ್ಯನೂ ಹೋಲಿಕೆ ತೊಗೊಳಕ್ಕೆ ಆಗ್ತಾ ಇಲ್ವಂತೀರಿ. ಅದು ಕ್ರೈಸ್ತರಿಂದ ಸೂಪರ್ ಕ್ಯಾರೆಕ್ಟರ್ ಅಲ್ದರ, ಅವ್ರ ಐಡಿಯಾ ಅಲ್ದರ, ಅವ್ರ ಜನನ, ಅವ್ರ ಉಪದೇಶ, ಅವ್ರ ಸುವಾರ್ತೆ ಅದರ, ಅವ್ರ ರಾಜ್ಯ ಅದರ, ಇವೆಲ್ಲ ಹೆಂಗಿದೆ ಅಂತಂದರೆ ಟೋಟಲ್ ಆಗೇನ್ರಿ ಒಂದು ಗ್ರೇಟ್ ಸಸ್ಪೆನ್ಸ್. ಅದರ ದೇವ್ರ ಕುಮಾರ ಏನ್ರಿ, ಮನುಷ್ಯ ಕುಮಾರ ಅಂತ ಹೇಳ್ಕೊಂಡವ್ರು ಏನ್ರಿ ಹೆಂಗೆ ಜನ್ಮ ತೊಗೊಂಡ್ರು ಅಂತಂದರೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ತುಂಬ ಒಂದು ದೀನ ಭಾವದಲ್ಲಿರೋಂಥ ಒಂದು ಸ್ಟೇಜ್. ಅಲ್ಲಪ್ಪ ಎಲ್ಲ ಹುಟ್ಟಿದ ಯೇಸು ಕ್ರಿಸ್ತು ಏನ್ರಿ ಒಂದು ಏನು ಮಾಡ್ತಾರೆ, ಚಿತ್ರದಲ್ಲಿ ಹುಡ್ತಾರೆ. ಅದರ ಅಲ್ಲಿ ಸ್ಥಳ ಇಲ್ಲ ಅಂತ ತೊಗೊಂಡ್ಬಿಟ್ಟು ಯೇಸು ಕ್ರಿಸ್ತನ ಎಲ್ಲಿಡ್ತಾರೆ, ಗೋಧಲಿ ಏನು ಮಾಡ್ತಾರೆ ಅಲ್ಲಿ ಇಡ್ತಾರೆ. ಅದರ ಎಷ್ಟು ಸಿಂಪಲ್ ಆಗಿತ್ತು ಅಂದರೆ ಅದೇನ್ರಿ ಇಡೀ ಇಸ್ರೇಲ್ಗೆ, ಇಡೀ ಯೆರೂಸಲೇಮ್ಗೆ ಎಲ್ಲರಿಗೂ ತುತ್ತೂರಿ ಮಾಡಿ ಹೇಳೋಂಥದ್ದು ಏನಾಗಿಲ್ಲ, ಇರಲಿಲ್ಲ. ಅದರ ಅವ್ರ ತಂದೆ ತಾಯಿಗಳು ಜನ್ಮ ಕೊಡ್ಬೇಕಾದ್ರೆ ಸರಿಯಾಗಿರೋಂಥ ಸ್ಥಳ ಕೂಡ ಏನಾಗಿಲ್ವಂತೆ, ಇರ್ಲಿವಂತೆ. ರಾಜಕುಮಾರ ಅವ್ರು ಹುಟ್ಟುವಂಥ ಸ್ಥಳನ ಅದು ನೋಡ್ಬೇಕ್ರಿ, ಎಷ್ಟು ಸಿಂಪ್ಲಿಸಿಟಿ ಅಲ್ದರ. ಸೊ ಇದು ಆ ಥರ ಸುವಾರ್ತೆಗಳಲ್ಲಿ ಅವ್ರು ಇರೋಂಥ ಸಿಂಪ್ಲಿಸಿಟಿಯಲ್ಲಿ ಹೇಳ್ಬೇಕಾದ್ರೆ ಹೆಂಗಿದೆ ಅಂತಂದರೆ ಇದು ಈ ಥರ ಯಾವ ಮನುಷ್ಯನೂ ಎಂದಿಗೂ ಇರಲಿಲ್ಲ, ಇದನ್ನು ಯಾವುದೇ ಮನುಷ್ಯನಿಗೂ ಕಂಪೇರ್ ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಈ ವಾಸ್ ಅ ಸೂಪರ್, ಎಲ್ಲ ಮನುಷ್ಯಕ್ಕಿಂತ ಯೇಸು ಕ್ರಿಸ್ತ ಏನ್ರಿ ಶ್ರೇಷ್ಠ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ?
ಬ್ರದರ್ ಸಿಸ್ಟರ್ಸ್, ಓದ್ತೀನಿ. ಮದುವೆ ಅಷ್ಟೇ ಓದಿ. ಹೌದು, ಸತ್ಯವು ಕಲ್ಪನಾ ಕಥೆಗಳಿಗಿಂತಲೂ ಅಪರಿಚಿತವಾಗಿರುತ್ತದೆ ಮತ್ತು ಸರ್ವಸಂಪೂರ್ಣ ಮನುಷ್ಯನಾದ ಯೇಸುಕ್ರಿಸ್ತನು ಉನ್ನತೋನ್ನತದಿಂದ ಅಭಿಷೇಕಿಸಲ್ಪಟ್ಟವನು. ಆತನು ವಿಮೋಚನೆಗಾಗಿ ತನ್ನ ವಶಕ್ಕೆ ಪಡಕೊಂಡ ಅಸಂಪೂರ್ಣ ಜನಾಂಗದವರಿಂದ ಎಷ್ಟೋ ವ್ಯತ್ಯಾಸವುಳ್ಳವನಾಗಿದ್ದನು. ಆದುದರಿಂದ ಆತನು ಮಾನವರಿಗಿಂತ ಹೆಚ್ಚಾದವನಲ್ಲವೋ ಎಂದು ಪ್ರಶ್ನಿಸುವ ಈ ಪ್ರಪಂಚದವರನ್ನು ಕ್ಷಮಿಸಬಹುದಾಗಿದೆ. ಖಚಿತವಾಗಿಯೂ ಆತನು ಕೇವಲರಾದ ಮನುಷ್ಯರಿಗಿಂತ ಎಷ್ಟೋ ಮಿಗಿಲಾದವನು, ಪಾಪಿ ಮಾನವರಿಗಿಂತ ಎಷ್ಟೋ ಹೆಚ್ಚಿನವನು. ಆತನು ಪಾಪಿಗಳಿಂದ ಪ್ರತ್ಯೇಕವಾದವನು ಮತ್ತು ಓರ್ವ ಸರ್ವ ಸಂಪೂರ್ಣ ಮನುಷ್ಯನಾಗಿ ಆತನು ಅದೃಶ್ಯನಾದ ದೇವರ ಪ್ರತಿರೂಪಿಯಾಗಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಅದರ ಸರಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಏನಂತೆ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಯಾರು ಕಂಪೇರ್ ಅಂದ್ರೆ ಅದೃಶ್ಯನಾಗಿರೋ ದೇವ್ರಿಗೇನ್ರಿ ಒಂದು ಪ್ರತಿರೂಪ ಅಂತ ಏನ್ ಮಾಡ್ಬೋದು ನಾವು ಹೇಳ್ಬೋದು ಅಂತ ಹೇಳ್ತಾರೆ. ಅದರ ಅದಕ್ಕೆ ನಿಷ್ಕಳಂಕನೋ ನಿರ್ದೋಷಿಯೋ ಪಾಪಿಗಳಲ್ಲಿ ಸೇರಿದವನೋ ಅದರ ಮನುಷ್ಯರಲ್ಲಿ ಏನ್ರಿ ಮನುಷ್ಯರಿಗೆಲ್ಲರಿಗೂ ಪ್ರತ್ಯೇಕವಾಗಿರೋನು ಅಂತ ಹೇಳ್ತಾರೆ. ಅದರ ಸದು ನೋಡ್ಬೇಕಾದ್ರೆ ಕ್ರೈಸ್ತಲ್ಲಿರೋಂಥ ಏನ್ರಿ ಒಂದು ಸುಪೀರಿಯಾರಿಟಿ ಅಂತ ನಾವೇನ್ ಮಾಡ್ತೀವಿ ಹೇಳ್ತಾರೆ ಅಂದ್ರೆ ನೆಪೋಲಿಯನ್ ಬೋನಪಾರ್ಟ್ ಕ್ರಿಸ್ತನ್ ಬಗ್ಗೆ ಕೊಡೋಂಥ ಒಂದು ಸಾಕ್ಷಿ. ಅದರ ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಬೇಕು ಬ್ರದರ್. ನವಿತಾ ಅಷ್ಟ ಓದಿ. ಸಿಸ್ಟಮ್ ಮ್ಯೂಟ್ ಆಗಿ ನೋಡಿ. ಅವನಲ್ಲಿ ನಾವು ನೋಡತಕ್ಕ ಯಾವ ಲಕ್ಷಣಗಳು ಅಂದಚಂದಗಳು ಇರಲಿಲ್ಲ. ನೋ ಬ್ಯೂಟಿ ಇನ್ ಹಿಮ್ ದಟ್ ವಿ ಶುಡ್ ಡಿಸೈರ್ ಹಿಮ್. ಅವನಲ್ಲಿ ಯಾವ ಅಂದಚಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೆ ಒಳಗಾದವನು, ವ್ಯಾಧಿಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ಯೆಶಾಯ 53:2-3. ಕೆಲವರು ನಮ್ಮ ಕರ್ತನ ವ್ಯಕ್ತಿಗತ ಚಹರೆಯು ಇತರ ಮನುಷ್ಯರಿಗಿಂತ ಕೀಳು ಮಟ್ಟದಾಗಿತ್ತೆಂದು ಈ ದೇವರ ವಾಕ್ಯದ ಭಾಗಗಳು ಸೂಚಿಸುತ್ತವೆಂಬ ಸಲಹೆ ಮಾಡುತ್ತಾರೆ. ಮತ್ತು ಈ ಕಾರಣದಿಂದ ಆತನು ಪಾಪಿಗಳಿಂದ ಪ್ರತ್ಯೇಕವಾದವನಲ್ಲ, ಪಾಪದಲ್ಲಿಯೂ ಅದರ ದಂಡನೆಯಾದ ಭ್ರಷ್ಟತೆಯಲ್ಲಿಯೂ ಆತನು ಭಾಗಿಯಾಗಿದ್ದವನು ಎಂದು ವಾದಿಸುತ್ತಾರೆ. ನಾವು ಇದಕ್ಕೆ ಅಸಮ್ಮತಿ ಸೂಚಿಸುವವರಾಗಿದ್ದೇವೆ. ಆದಾಗ್ಯೂ ಸುವಾರ್ತೆಯಲ್ಲಿನ ಸಮಗ್ರ ಸಾಕ್ಷ್ಯಗಳ ಧೋರಣೆಗೆ ವ್ಯತಿರಿಕ್ತವಾಗಿ ಮತ್ತು ಈ ವಿಷಯದಲ್ಲಿ ದೇವರ ವಾಕ್ಯದ ಸಾಮಾನ್ಯ ಹೇಳಿಕೆಗಳೆಡೆಗೆ ವಾಲಿಸುವ ಸಲುವಾಗಿ ಈ ಹೇಳಿಕೆಗಳನ್ನು ಅರ್ಥ ವಿವರಣೆಯ ಯುಕ್ತವಾದ ತತ್ವಗಳಿಗೆ ಯಾವುದೇ ಧಕ್ಕೆಯುಂಟಾಗದಂತೆ ಮಾಡಿ ತೋರಿಸಬಹುದೆಂದು ನಾವು ಆಲೋಚಿಸುತ್ತೇವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಸರ್ ನೋಡ್ಬೇಕ್ರೆ ಯೆಶಾಯ 53ನೇ ಅಧ್ಯಾಯದಲ್ಲಿ ಏನ್ರಿ ಮೊದಲು 3 ವಾಕ್ಯಗಳಲ್ಲಿ ಕ್ರಿಸ್ತನ್ ಬಗ್ಗೆ ಏನ್ ಮಾಡ್ತಾರೆ ಒಂದು ಮಾತು ಕೊಡ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಆತನಲ್ಲಿ ಯಾವ ಅಂದ ಚಂದವೂ ಇರಲಿಲ್ಲ. ಅವ್ರನ್ನ ನೋಡ್ಬೇಕಾದ್ರೆ ಅವ್ರನ್ನ ನೋಡಿ ಆಸೆ ಪಡಂತ ನೋಡತಕ್ಕ ಯಾವ ಏನಾಗಿಲ್ಲ ಲಕ್ಷಣಗಳು ಕಾಣಲಿಲ್ಲ ಅಂತ ಹೇಳ್ತಾರೆ. ಅದರ ಹಂಗೇನೋ ಯೇಸು ಕ್ರಿಸ್ತು ಅಷ್ಟು ಕುರೂಪವಾಗಿದ್ರಾ, ಅಷ್ಟು ಮೋಸವಾಗಿದ್ರಾ, ಲಕ್ಷಣವಾಗಿ ಇರ್ಲಿಲ್ವಾ ಅಲ್ವರಾ ಅಂತ ನೋಡ್ಬೇಕಾದ್ರೆ ಎಷ್ಟೋ ಜನ ಮಾಡ್ತಾರೆ ಈ ವಾಕ್ಯದ ಆಧಾರದ ಮೇಲೆ ಏನು ಮಾಡ್ತಾರೆ ನೋಡ್ರ ಯೇಸು ಕ್ರಿಸ್ತು ಏನ್ರಿ ಎಲ್ಲ ಮನುಷ್ಯ ತಾನೇ ಇದ್ರು, ಅವ್ರೇನು ಸ್ಪೆಷಲ್ ಆಗಿ ಏನಿರಲಿಲ್ಲ ಅಲ್ವರ, ಅವರಲ್ಲಿ ಯಾವುದು ಸ್ಪೆಷಲ್ ಫೀಚರ್ಸ್ಗಳು ಏನಿರಲಿಲ್ಲ, ಎಲ್ಲ ಪಾಪಿಗಳು ತಾನೆ ಅವರು ಕೂಡ ಏನಾಗಿದ್ರು ಅದರ ಅವರು ಕೂಡ ಏನಾಗಿದ್ರು ಒಂದು ಪಾಪದ ಲಕ್ಷಣಗಳು ಅವರಲ್ಲಿ ಇತ್ತು. ಹಂಗಾರೆ ಯೇಸು ಕ್ರಿಸ್ತು ಏನು ಶ್ರೇಷ್ಠ ಏನಲ್ಲ, ಅವರು ಕೂಡ ಏನ್ರಿ ಪಾಪಿನೇ ಅಂತ ಏನು ಮಾಡ್ತಾರೆ ಎಷ್ಟೋ ಜನ ಏನು ಮಾಡ್ತಾರೆ ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ ಅಲ್ವರ. ಸರಿ, ಇಲ್ಲಿ ಹೇಳಂತ ವಾಕ್ಯ ಹಾಗಾದ್ರೆ ಯೇಸು ಕ್ರಿಸ್ತನ ಪಾಪದ ಬಗ್ಗೆ ಹೇಳ್ತಾ ಇಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿ ಯಾವ ಅಂದ ಚಂದ ಇಲ್ಲ ಅಂತಂದ್ರೆ ಅರ್ಥ ಏನು? ಅದನ್ನ ನಾವು ಪ್ರೂವ್ ಮಾಡ್ಬೋದಾ? ಯೇಸು ಕ್ರಿಸ್ತು ಅಂದವಾಗಿದ್ರು ಚಂದವಾಗಿದ್ರು ಅಂತ ನಾವು ಪ್ರೂವ್ ಮಾಡ್ಬೋದಾ? ಹಂಗಾರೆ ಯೇಸು ಕ್ರಿಸ್ತು ಏನ್ರಿ ಪಾಪಿಗಳ ಥರ ಮನುಷ್ಯ ಅಲ್ಲ ಅಂತಂದ್ಬಿಟ್ಟು ಈ ವಾಕ್ಯ ನಮಗೆ ತೋರಿಕೆಗೆ ಬರ್ತಲ್ಲ, ಇದೆಲ್ಲ ಅಂತ ಪ್ರೂವ್ ಮಾಡ್ಬೋದಾ ಅಂತಂದ್ರೆ ಎಸ್, ಪ್ರೂವ್ ಮಾಡ್ಬೋದು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದನ್ನು ಹೇಗೆ ಪ್ರೂವ್ ಮಾಡೋದು, ಯಾವ ಆಧಾರದ ಮೇಲೆ ನಾವು ಹೇಳೋದು ಅಂತಂದ್ಬಿಟ್ಟು ಏನು ಮಾಡ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಮಾಡ್ತಾರೆ ನಮಗೆ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ?
ಬ್ರದರ್ ಸಿಸ್ಟರ್ಸ್ ಯಾರ್ತಿದೆ ಬುಕ್ಕು? ಓದ್ಲಾ ಬ್ರದರ್? ಸಿಸ್ಟರ್ ಓದಿ. ಅನೇಕ ವಿಧವಾದ ಗೌರವತೆಗಳು, ಸೌಂದರ್ಯ, ಅಂದ ಚಂದ ಇರುತ್ತವೆ ಮತ್ತು ಬೇರೆ ಬೇರೆ ಜನರ ಆದರ್ಶಗಳು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದೇ ಜನರ ಆದರ್ಶಗಳು ಭಿನ್ನವಾಗಿ ಎದ್ದು ಕಾಣುತ್ತವೆ. ಅನಾಗರಿಕರ ಸೌಂದರ್ಯ ತೃಪ್ತಿಯ ಆದರ್ಶವು ಹೆಚ್ಚು ನಾಗರಿಕರಾದವರಿಗೆ ಹೇಸಿಗೆಯಾದಾಗಿರುತ್ತದೆ. ಕೆಂಪು ಮತ್ತು ಹಳದಿ ಬಣ್ಣಗಳಿಂದ ಚಿತ್ರಿಸಿ ಅದಕ್ಕೆ ಚಿಪ್ಪುಗಳನ್ನು ಮತ್ತು ಒಣಗಿದ ಗರಿಗಳನ್ನು ಅಂಟಿಸಿದ ಮತ್ತು ಚರ್ಮದ ಸೊಂಟಪಟ್ಟಿಯುಳ್ಳ ರೆಡ್ ಇಂಡಿಯನ್ ಯೋಧನ ಚಿತ್ರವು ಕೆಲವೊಂದು ನಿರ್ದಿಷ್ಟ ಕಾಡು ಜನರ ಮನಸ್ಸಿಗೆ ಆದರ್ಶವಾಗಿ ತೋರಿಬರಬಹುದು. ಬಹುಮಾನ ವರ್ತುಲದಲ್ಲಿ ಕದನಕ್ಕಾಗಿ ಬಟ್ಟೆ ಬಿಚ್ಚಿರುವ ಮುಷ್ಟಿಕಾಳಗದವನ ಶೂರ ಚಿತ್ರಣದ ಆದರ್ಶವಾಗಿ ಕಂಡು ಬರಬಹುದು. ಇತರರಿಗೆ ಶ್ರೀಮಂತವಾಗಿ ಗೋಶಾಕು ಧರಿಸಿದ ಗೂಳಿಕಾಳಗ ಮಾಡುವವನ ಅನೇಕರಿಗೆ ಆದರ್ಶನಾಗಿ ಕಂಡುಬಂದು ಜನಸಮೂಹದ ಚಪ್ಪಾಳೆಗಳಿಗೆ ಪಾತ್ರನಾಗಬಹುದು. ಈ ರೀತಿಯಲ್ಲಿ ಆದರ್ಶಗಳು ಕಾಲಕ್ಕೆ, ಸನ್ನಿವೇಶಕ್ಕೆ, ಸ್ಥಿತಿಗತಿಗಳಿಗೆ ತಕ್ಕಂತೆ ಬದಲಾಗುತ್ತಾ ಹೋಗುತ್ತವೆ. ಅದೇ ರೀತಿಯಲ್ಲಿ ಈ ದೇವರ ವಾಕ್ಯಗಳು ನಮ್ಮ ಕರ್ತನ ಮೊದಲನೆಯ ಬರೋಣಕ್ಕೆ ಸಂಬಂಧಿಸಿರುವ ಕಾರಣ ಆತನು ಯಹೂದ್ಯ ಆದರ್ಶಗಳಿಗೆ ತಕ್ಕಂತೆ ಬರಲಿಲ್ಲವೆಂದು ಸೂಚಿಸುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಈ ಮನುಷ್ಯನನ್ನು ನೋಡಿರಿ ಎಂಬ ಪಿಲಾತನ ಉದ್ಗಾರದಲ್ಲಿಯೂ ಅದೇ ಮಾತಿಗೆ ಅವರೆಲ್ಲರಿಗೂ ಯೋಹಾನ 19ನೇ ಅಧ್ಯಾಯ 4-6ನೇ ವಚನ ನೋಡಿರಿ. ಒಕ್ಕೊರಲಾಗಿ ಆತನನ್ನು ಶಿಲುಬೆಗೆ ಹಾಕಿಸು, ನಮಗೆ ಕೈಸರನಲ್ಲದೆ ಬೇರೆ ರಾಜನಿಲ್ಲ ಎಂದು ಕೂಗಿ ಹೇಳಿದ್ದರಲ್ಲಿ ಈ ಸಂಗತಿಯು ಮತ್ತಷ್ಟು ವಿಷಾದವಾಗುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸದ್ಯ ನೋಡ್ಬೇಕಾದ್ರೆ ಏನ್ರಿ ಇವಾಗ ಬ್ಯೂಟಿ, ಸೌಂದರ್ಯ ಅಂತ ಹೇಳ್ಬೇಕಾದ್ರೆ ಇಲ್ಲ ಅದು ಹೇಳೋದು ಆತನಲ್ಲಿ ನೋಡತಕ್ಕ ಯಾವ ಸೌಂದರ್ಯವೂ ಇಲ್ಲ, ಯಾವ ಲಕ್ಷಣಗಳು ಇರಲಿಲ್ಲ ಅಂತ ಹೇಳ್ತಾರಲ್ಲ. ಇದ್ಯಾವ್ದಿದು ಲಕ್ಷಣ, ಯಾವ ಗುಣಲಕ್ಷಣಗಳು, ಯಾವ ಸೌಂದರ್ಯ ಬಗ್ಗೆ ಮಾತಾಡ್ತಾ ಇದೆ ಅಂತ ಹೇಳ್ಬೇಕಾದ್ರೆ ನೋಡಿ, ಬೇರೆ ಬೇರೆ ಜನಗಳಿಗೆ ಸೌಂದರ್ಯ ಅಂತ ಹೇಳ್ಬೇಕಾದ್ರೆ ಬೇರೆ ಬೇರೆ ಅಭಿಪ್ರಾಯ ಇರ್ತಾರೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅದು ಅಫ್ಕೋರ್ಸ್ ಖಂಡಿತವಾಗೂ ಏನ್ರಿ ಬೇರೆ ಬೇರೆ ಜನಾಂಗದಲ್ಲಿ, ಬೇರೆ ಬೇರೆ ಸ್ಥಳದಲ್ಲಿ ವಾಸ ಮಾಡೋ ಜನಗಳಿಗೆ ಏನ್ರಿ ಬೇರೆ ಬೇರೆ ಅಭಿಪ್ರಾಯ ಏನಾಗಿರ್ತಾರೆ ಅಲ್ಲಿರ್ತಾರೆ ಅಲ್ಲರ. ಸೌಂದರ್ಯ ಅಂತ ಹೇಳ್ಬೇಕಾದ್ರೆ ಉದಾಹರಣೆಗೆ ನೋಡ್ಬೇಕಾದ್ರೆ ಇವಾಗ ನಮ್ಮ ಇಂಡಿಯಾದಲ್ಲಿ ತಗೊಂಡ ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋರು ಯಾರು, ಯಾವ ಕಡೆ ಅವರು ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ? ಐಶ್ವರ್ಯ ರಾಯ್. ಐಶ್ವರ್ಯ ರಾಯ್ ಅದರ ತುಂಬಾ ವಯಸ್ಸಾಗೋಯ್ತಲ್ಲ ಇವಾಗ. Even though she's beautiful. ಅದರ ಯಾಕೆಂದ್ರೆ ಮಿಸ್ ಯೂನಿವರ್ಸ್ ಅದರ ಅದೇ ಥರ ಮಿಸ್ ವರ್ಲ್ಡ್ ಇವರೆಲ್ಲ ಏನಾಗಿದ್ದಾರೆ ಬ್ಯೂಟಿಫುಲ್ ಆಗಿದ್ದಾರೆ ಅಂತಂದ್ಬಿಟ್ಟು ಅದರ. ಸೊ ಅದಕ್ಕೆ ಏನ್ರಿ ಇವರೆಲ್ಲ ತುಂಬಾ ಸುಂದರವಾಗಿದ್ದಾರೆ ಅಂತ ಏನ್ರಿ ಒಂದು ಅಭಿಪ್ರಾಯ ಅದರ. ಇವಾಗ ಹಂಗೆ ತಗೊಂಡ ಅಂತಂದ್ರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಸ್ಟೇಟ್ಗಳೇನಾಗಿದೆ ಇಲ್ಲಿ ಅದರ ನಿಯರ್ಲಿ ಒಂದು ಎಷ್ಟೋ ಸ್ಟೇಟ್ಸ್ಗಳಿದೆ. ಒಂದೊಂದು ಸ್ಟೇಟಲ್ಲಿರೋಂಥ ಒಂದು ಜನಗಳು ಏನಾಗಿರ್ತಾರೆ ಒಂಥರ ಇರ್ತಾರೆ ಅಲ್ವರ. ಅಲ್ಲಿ ಬೇರೆ ಬೇರೆ ಥರ ಇರ್ತಾರೆ ಅಲ್ವರ. ಇವಾಗ ಯಾವ ಸ್ಟೇಟಿನ ಜನಗಳು ತುಂಬ ನೋಡೋಕ್ಕೆ ಲಕ್ಷಣವಾಗಿರ್ತಾರೆ, ಸ್ಪೇರ್ ಆಗಿ ನೋಡೋಕ್ಕೆ ಅಂದವಾಗಿ ಯಾವ ಸ್ಟೇಟಲ್ಲಿರೋ ಜನಗಳಿರ್ತಾರೆ? ಮ್ಯಾಂಗ್ಳೂರಿಯನ್ಸ್ ಇನ್ ಕರ್ನಾಟಕ. ಮ್ಯಾಂಗ್ಳೂರಿಯನ್ಸ್. ಸೌತ್ ಅಲ್ಲಿ ತಗೊಂಡ ಅಂತಂದ್ರೆ ಯಾರಪ್ಪ ಅತಿ ಸುಂದರವಾಗಿರೋರು ಅಂತಂದ್ರೆ ಮ್ಯಾಂಗ್ಳೂರಿಯನ್ಸ್ ಅಲ್ವರ. ಸದಿ ನೋಡ್ಬೇಕಾದ್ರೆ ಏನ್ರಿ ಬ್ಯೂಟಿಫುಲ್ ಆಗಿ ಏನಾಗಿರ್ತಾರೆ ಇರ್ತಾರೆ ಅದರ. ಸರಿ, ಇವಾಗ ಅದನ್ನೇ ನೀವು ಬರೀ ಸೌತಲ್ಲಿ ಅಂತ ತಗೊಂಡವಾಗ ಈ ಪ್ರಶ್ನೆ ನಾವೇನು ಮಾಡ್ತೀವಿ, ನಾವು ಕರ್ನಾಟಕದವರು ನಾವೇನು ಮಾಡ್ತೀವಿ, ಮಂಗಳೂರಿಯನ್ಸ್ ತುಂಬ ಚೆನ್ನಾಗಿರ್ತಾರಪ್ಪ, ಫೇರ್ ಆಗಿರ್ತಾರೆ ಅಂತ ಹೇಳ್ತೀವಿ. ಇದೇ ತಮಿಳ್ನಾಡಿಗೆ ಹೋದ್ರೆ ಫೇರ್ ಆಗಿರ್ತಾರ ಹೆಣ್ಮಕ್ಳು? No, all blackies. ಎಲ್ಲ ಏನಾಗಿರ್ತಾರಲ್ಲ ಆಲ್ಮೋಸ್ಟ್ ಅರ್ಧಕ್ಕರ್ಧ ಬೆಂದೋಗ್ಬಿಡ್ತಾರೆ ಅಲ್ವರ. ಸೊ ಆದ್ರೂ ಕೂಡ ಏನ್ರಿ ಅವರಲ್ಲಿರೋಂಥವ್ರೆ ಅವ್ರಿಗೇನ್ರಿ ಸೌಂದರ್ಯ ಅಲ್ವರ. ಇನ್ಫ್ಯಾಕ್ಟ್ ನೋಡೋದಂದ್ರೆ ನೀವು ನೇಪಾಲ್ಗೆ ಹೋಗ್ಬಿಟ್ರೆ ನೇಪಾಲ್ಗೆ ಒಬ್ರು ಕಪ್ಪಗಿರೋ ಸಿಕ್ಕಿಲ್ಲ ರೀ, ಎಲ್ಲ ಬೆಳ್ಳಕ್ಕಿರ್ತಾರೆ ಅಲ್ವರ. ಹೆಂಗಿರ್ತಾರೆ ಗೊತ್ತಾ, ಒಳ್ಳೆ ಎಲ್ಲ ಹಾಲು ಥರ ಬೆಳ್ಳಕ್ಕಿರ್ತಾರೆ. ಅದ್ರ ನಾವು ಹೋಗ್ಬಿಟ್ರೆ ನಾವೇ ಕಪ್ಪಗಿರೋದು ಅನ್ಸುತ್ತೆ. ಎಲ್ಲರೂ ಫೇರ್ ಆಗಿ ಏನಾಗಿರ್ತಾರೆ ಅಲ್ವರ. ಅವ್ರ ಊರಲ್ಲಿ ಆ ಥರ ಕಲರ್ ಇರೋ ಒಬ್ರು ಏನಾಗಲ್ಲ ಕಾಣಿಸ. ಎಲ್ಲರೂ ಏನಾಗಿರ್ತಾರೆ ಎಲ್ಲ ಚೈನೀಸ್ ಫೀಚರ್ಸ್ಗಳು ನೋಡೋಕ್ಕೆಲ್ಲ ಏನಾಗಿರ್ತಾರೆ ಚೈನೀಸ್ ಥರನೇ ಇರ್ತಾರೆ ಅದರ. ಇವಾಗ ಅದು ನಮ್ಗೆ ನೋಡಿದ್ರೆ ಹೆಂಗಿರ್ತಾರೆ ಈ ಚೈನೀಸ್ ಥರ, ಈ ಕಣ್ಣು ಏನಪ್ಪ ಏನೋ ನಿದ್ದೆ ಕಣ್ಣು 3 ಹೊತ್ತು ಹಿಂಗೈತಲ್ಲ ಅಂತ ಅದರ. ಇವು ನಮ್ಗೆ ಏನಿಸ್ತದೆ ದಟ್ ಈಸ್ ನಾಟ್ ಬ್ಯೂಟಿ. ನಮ್ಗೇನಂತಾರೆ ಅದಂತಾರೆ ಏನಿಲ್ಲ, ತುಂಬ ಲಕ್ಷಣ ಇಲ್ಲ ಅಂತ ನಮ್ಗೆ ಅನ್ಸ್ತದೆ. ಆದರೆ ಅವ್ರಿಗೇನ್ರಿ ಇದೊಂದು ಲಕ್ಷಣ ಅದರ. ಸೊ ಅದೇ ಥರ ತಗೊಂಡಂದ್ರೆ ನಮ್ಮ ಬ್ರದರ್ ಹೇಳ್ಬೇಕಾದ್ರೆ ಹೇಳ್ತಾರೆ
ಏನಪ್ಪ ಅಂದರೆ ಬಾರ್ಬೇರಿಯನ್ಸ್ ಅಂತ ಹೇಳ್ತಾರೆ. ಏನೋ ಬಾರ್ಬೇರಿಯನ್ಸ್ ಅಂದ್ರೆ ಯಾರು? ಕಾಡು ಜನಗಳು, ಒಟ್ಟು ಜನಗಳು. ಅವ್ರಿಗೆ ಯಾರಪ್ಪ ತುಂಬ ಸುಂದರವಾಗಿರೋರು ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಅವರೇನು ಐಶ್ವರ್ಯ ಅಂತ ಹೇಳ್ತಾರಾ? ಅವ್ರು ಏನು ಹೇಳ್ತಾರೆ? ಅವರಲ್ಲಿ ಯಾರು ಚೆನ್ನಾಗಿದ್ದಾರೋ ಅವ್ರಿಗೇನ್ರಿ ಅದೇ ಸೌಂದರ್ಯ. ಅಂದ್ರೆ ಅದು ನಮ್ಗೆ ಹೆಂಗಿರ್ತಾರೆ ಸೌಂದರ್ಯ ನೋಡಿದ್ರೆ, ಏನಪ್ಪ ಇವ್ರು ಇಷ್ಟು ಮೋಸವಾಗಾರೆ, ಇವ್ರನ್ನ ಬರೀ ಸೌಂದರ್ಯ ಅಂತ ಹೇಳ್ತಾರ ಅಂತ. ಅದರ ಉದಾಹರಣೆಗೆ ಹೇಳ್ಬೇಕಾದ್ರೆ ಇವಾಗ ಆಫ್ರಿಕಲ್ಲಿ ಯಾರು ಮಿಸ್ ಯೂನಿವರ್ಸ್, ಐ ಮೀನ್ ಮಿಸ್ ಆಫ್ರಿಕಾ ಯಾರು ಅಂತ ನೋಡ್ತೀರಿ? ಬೆಳ್ಳಿಕ್ಕಿರೋರು, ಫೇರ್ ಆಗಿರೋರು ಇರ್ತಾರ? ಹೆಂಗಿರ್ತಾರೆ? ಕಪ್ಪಗೆ, ಬ್ಲ್ಯಾಕ್ ಆಗಿ ಲಕ್ಷಣನೇ ಇರಲ್ಲ ಅಲ್ವರ. ಸೊ ಅದು ನೋಡೋಕೆ ಏನಾಗಿರ್ತದೆ ಅಂದರೆ ಒಂದು ಮನುಷ್ಯನಿಗೆ ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ ಅಲ್ವರ. ಸೊ ಅದು ಅವ್ರ ದೃಷ್ಟಿಯಲ್ಲಿ ಏನ್ರಿ ಇವಾಗ ಅದೇ ಒಂದು ಸೌಂದರ್ಯ ಅಲ್ವರ. ಸೊ ಅದಕ್ಕೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಜನಗಳು ವಾಸ ಮಾಡ್ತಾರೆ ಗೊತ್ತಾ? ಅವ್ರು ನೋಡೋಂಥ ದೃಷ್ಟಿಕೋನದಲ್ಲಿ ಏನಾಗ್ತಾರೆ ಇವಾಗ ಸೌಂದರ್ಯ ಅಂತ ಏನಾಗ್ತಾರೆ ಡಿಪೆಂಡ್ ಆಗ್ತಾರೆ. ಇವಾಗ ಅದೇ ಥರ ನೋಡ್ರಿ ಅಂತಾರೆ ಏನ್ರಿ, ಒಬ್ಬ ವಾರಿಯರ್ಗೆ, ಒಬ್ಬ ಯುದ್ಧ ವೀರನಿಗೆ ಕೇಳಿ ಯಾರಪ್ಪ ತುಂಬ ಸೌಂದರ್ಯ ಉಳ್ಳಿಯವನು ಅಂತ ಅವನೇನು ಹೇಳ್ತಾನೆ ಅಂತಂದರೆ, ಯಾರು ಫೀಲ್ಡಲ್ಲಿ ಏನ್ರಿ ಭಯಂಕರವಾಗಿ ಯಾರಿಗೂ ಏನು ಅನ್ಸ್ದಿರ ಬೋಲ್ಡಾಗಿ ಏನು ಯುದ್ಧ ಮಾಡ್ದಾಗ ಗೊತ್ತಾ, ಅವನೇನ್ರಿ ಅವನೇ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಏನು ಯುದ್ಧ ವೀರ ಅಂತ ಅವ್ರು ಹೇಳ್ತಾರೆ. ಅವನ ದೃಷ್ಟಿಕೋನ ಅದು ಹಂಗಿದೆ. ಆಯ್ತರ ಒಬ್ಬ ಏನ್ರಿ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ, ಬುಲ್ ಫೈಟರ್ ಅದರ. ನಮ್ಮೂರಲ್ಲೆಲ್ಲ ಇಲ್ಲ ಬಿಟ್ರಿ, ತಮಿಳ್ನಾಡಿಗೆ ಹೋದ್ರೆ ಇರ್ತಾರೆ ನೋಡಿದ್ದೀನಿ ಅದರ. ಬುಲ್ ಫೈಟರ್ ಏನ್ರಿ ಹಸು ಏನ್ರಿ ಹಸುದಕ್ಕೆ ಎತ್ತೋದಕ್ಕೆ ಏನು ಮಾಡೋದು, ಹೋರಾಟ ಮಾಡೋದು. ಇನ್ನು ನಾವು ಫಾರಿಂಗೆಲ್ಲ ಹೋಗ್ಬಿಟ್ಟು ಅಂತಂದರೆ ಏನ್ರಿ ಗೂಳಿ ಅದರ, ಫಾರಿಂಗೆಲ್ಲ ಹೋಗ್ಬಿಟ್ಟಂದ್ರೆ ಗೂಳಿ ಜೊತೆಗೆ ಹೋರಾಟ ಮಾಡೋದು ಏನ್ರಿ ವೆರಿ ಸ್ಟ್ರಾಂಗ್ ಪರ್ಸನ್ ಅಂತ. ಬುಲ್ ಫೈಟ್ ಅಂತ ಏನಾಗಿದೆ ಅದಕ್ಕೆ ಇದೆ ಅದರ. ನೀಟಾಗಿ ಜೀನ್ಸ್ ಹಾಕ್ಕೊಂಡು ಅದರ ಏನ್ರಿ ಲೆದರ್ ಜಾಕೆಟ್ ಹಾಕ್ಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಏನ್ರಿ ಎಲ್ಲ ಸವಾರಿ ಮಾಡ್ತಾನೆ ಗೊತ್ತಾ. ಅವನೇನಾಗಿದ್ದಾನೆ ಅವರ ದೃಷ್ಟಿಕೋನದಲ್ಲಿ ಅವನೇ ಸೌಂದರ್ಯ. ಆದರೆ ಈ ಸೌಂದರ್ಯನ ಏನ್ರಿ ನಾವೇನು ಮಾಡೋಕ್ಕಲ್ಲ, ಅದು ಮೆಚ್ಕೊಳಕ್ಕೆ ಆಗಲ್ಲ ಅದರ. ನಮ್ಮ ದೃಷ್ಟಿಕೋನದಲ್ಲಿ ಹೆಂಗಿರ್ತಾರೆ ಸೌಂದರ್ಯ ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಅದರ. ಒಂದು ನೀಟಾಗಿ ಟಿಪ್ ಟಾಪಾಗಿ ರೆಡಿಯಾಗಿ ಸೂಟು ಬೂಟ್ ಹಾಕ್ಕೊಂಡು ಅದರ ಡೀಸೆಂಟಾಗಿ ಬರ್ತಾ ಹೊಡಿತೀನಿ. ಅವ್ರು ಹೇಗಿರ್ತಾರೆ ಒಂದು ಲಕ್ಷಣವಾಗಿರೋ ಥರ. ಸೊ ಅಂದರೆ ಸೌಂದರ್ಯ ಲಕ್ಷಣ ಅಂತಂತ ಹೇಳ್ಬೇಕಾರೆ ಒಬ್ಬೊಬ್ಬರು ದೃಷ್ಟಿಕೋನದಲ್ಲಿ ಏನಾಗಿದೆ ಬೇರೆ ಬೇರೆ ಇದೆ. ಆಮೇಲೆ ಅವರು ವಾಸ ಮಾಡೋಂಥ ಸ್ಥಳಗಳ ಒಂದು ಆಧಾರದ ಮೇಲೆ ಏನಾಗ್ತದೆ ದೃಷ್ಟಿಕೋನ ಏನಾಗ್ತದೆ ಇವಾಗ ಚೇಂಜ್ ಆಗ್ತದೆ ಅದರ. ಸೊ ಹಂಗಾರೆ ಇಲ್ಲಿ ಯೇಸು ಕ್ರಿಸ್ತನಲ್ಲಿ ಯಾವ ಗುಣಲಕ್ಷಣಗಳು ಇರಲಿಲ್ಲ, ಐ ಮೀನ್ ಯಾವ ಸೌಂದರ್ಯಗಳು ಇರಲಿಲ್ಲ, ನೋಡತಕ್ಕ ಯಾವ ಲಕ್ಷಣಗಳು ಇರಲಿಲ್ಲ ಅಂತಂತ ಹೇಳ್ಬೇಕಾದ್ರೆ ಇದು ನಾವೇನು ಮಾಡಬೇಕು, ಯೇಸು ಕ್ರಿಸ್ತು ಮೊದಲೇ ಬರುವಿಕೆಯಲ್ಲಿರೋಂಥ ಕಾಲದಲ್ಲಿ ಯಹೂದ್ಯರ ದೃಷ್ಟಿಕೋನದಲ್ಲಿ ನಾವೇನು ಮಾಡೋಕಿದ್ನ ಇವಾಗ ಏನು ಮಾಡ್ಕೋ ಸ್ವಲ್ಪ ನಾವು ತೂಕ ಮಾಡಿ ನೋಡಬೇಕು. ಆವಾಗ ಈ ವಾಕ್ಯದ ಅರ್ಥ ಏನು ಅಂತ ನಮ್ಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಇವಾಗೇನು ಓದೋಣ, ಇವಾಗ ಅದೇನದು ಅಂತ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ, ಓದೋಣ ಇದ್ದೀನಿ. ಯಾರು ಓದ್ತೀರ ನೆಕ್ಸ್ಟ್ ಪ್ಯಾರಾಗ್ರಾಫ್? ಕ್ರಿಸ್ತನ ಪ್ರಥಮ ಆಗಮನ ಸಮಯದಲ್ಲಿ ಯಹೂದ ಜನಾಂಗದವರು 600 ವರ್ಷಕ್ಕೂ ಹೆಚ್ಚು ಕಾಲದಿಂದ ರೋಮನರ ದಾಸತ್ವದ ನೊಗಕ್ಕೆ ಸಿಲುಕಿದ್ದರು ಮತ್ತು ಅನ್ಯ ಜನಾಂಗಗಳ ತುಳಿತಕ್ಕ ಅವರು ಒಳಗಾಗಿ ಇದ್ದರೆಂಬುದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಬೇಕು. ನಾವು ಇಸ್ರಾಯೇಲರ ನಿರೀಕ್ಷೆ ಅಬ್ರಾಮ, ಇಸಾಕ್, ಯಾಕೋಬರಿಗೆ ತಕ್ಕ ಸಮಯದಲ್ಲಿ ಅವರಿಗೊಬ್ಬ ಅಭಿಷಕ್ತನನ್ನು ಮೆಸ್ಸೀಯನನ್ನು ಕಳುಹಿಸುತ್ತೇನೆಂದು ದೇವರು ನೀಡಿದ ವಾಗ್ದಾನಗಳು, ಅವುಗಳನ್ನು ಅನೇಕ ಪ್ರವಾದಿಗಳು ಅವನನ್ನು ಪುನರುಚ್ಚರಿಸಿದ್ದು ಅವುಗಳನ್ನು ಸಹ ನಾವು ನೆನಪಿಸಿಕೊಳ್ಳಬೇಕು. ಈ ಅಭಿಷಕ್ತನು ಮೋಶೆಗೂ ಮಿಗಿಲಾದ ಧರ್ಮಶಾಸ್ತ್ರವನ್ನು ಅವರಿಗೆ ನೀಡುವವನಾಗಿದ್ದಾನೆ. ಯೋಷನಿಗಿಂತಲೂ ಮಿಗಿಲಾದ ಸೇನಾಧಿಪತಿ ಆಗಿದ್ದಾನೆ ಮತ್ತು ದಾವೀದ ಸಲ್ಮೋನನಿಗಿಂತಲೂ ಶ್ರೇಷ್ಠನಾದ ರಾಜನಾಗಿದ್ದಾನೆ ಎಂಬುದನ್ನು ಅವರು ತಿಳಿದಿರಬೇಕು. ಈ ಸಮಯದಲ್ಲಿ ಅವರುಗಳು ಅವರ ಆದರ್ಶಗಳಿಗೆ ಓರ್ವ ಮೆಸ್ಸಿಯ ನಿರೀಕ್ಷೆಕೆಂದರೆ ಎಲ್ಲರೂ ಮೆಸ್ಸಿಯನ ನಿರೀಕ್ಷೆಯಲ್ಲಿದ್ದರು ಎಂದು ಬರೆಯಲ್ಪಟ್ಟಿದೆ. ಆದರೆ ಯೇಸುವನ್ನು ಮೆಸ್ಸಿಯನೆಂದು ಪ್ರಕಟಿಸಿದಾಗ ಆತನ ಸಮರ್ಪಣೆಯು ಅವರ ನಿರೀಕ್ಷೆಗಿಂತ ಬಹಳಷ್ಟು ಬೇರೆಯಾಗಿತ್ತು. ಹೀಗಾಗಿ ಅವರ ಅಹಂಕಾರದ ಹೃದಯಗಳ ದೆಸೆಯಿಂದ ಆತನ ನಿಮಿತ್ತ ಅಪಮಾನಕ್ಕೊಳಗಾದರು. ಹೀಗಾಗಿ ಅವರು ಆತನಿಂದ ತಮ್ಮ ಮೋರೆಗಳನ್ನು ಮರೆಮಾಡಿಕೊಂಡರು.
ಆತನಿಗೆ ತಮ್ಮ ಬೆನ್ನುಗಳನ್ನು ತಿರುಗಿಸಿದರು. ವಿಶೇಷವಾಗಿ ಸಾಮಾನ್ಯ ಜನರಿಗೆ ಮಾರ್ಗದರ್ಶನ ಮಾಡಬೇಕಾದ ನಾಯಕರುಗಳು, ಪ್ರಮುಖ ವ್ಯಕ್ತಿಗಳು ಈ ರೀತಿಯಾಗಿ ನಡೆದುಕೊಂಡರು. ಲೂಕ 3:15 ಥ್ಯಾಂಕ್ ಯು ಸ್ಟಾರ್. ಸತಿ ನೋಡ್ಬೇಕಾದ್ರೆ ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತ ಬರ್ಬೇಕಾದ್ರೆ ಯಹೂದ್ಯರು ಏನಪ್ಪ ಆಗಿದ್ರು ಅಂತಂದ್ರೆ ಸೆರೆಯಲ್ಲಿದ್ದು ಏನಾಗಿದ್ರು ಬಂದಿದ್ರು. ಅದರ ಯಾವ ಸೆರೆ? ಬಾಬಿಲೋನ್ನಲ್ಲಿ ಸೆರೆಗೆ ಹೋಗಿ ಇದು ಬಂದಿದ ನಂತರ ಆಲಯನ ಕಟ್ಟಿ ಏನು ಮಾಡಿದ್ರು, ಸುಮಾರು ವರ್ಷಗಳಿಂದ ಏನು ಮಾಡಿದ್ರು ಅಲ್ಲಿ ವಾಸ ಮಾಡ್ತಾರೆ. ಆಮೇಲೆ ಮೆಕ್ಕೆಬೇಸ್ ಪೀರಿಯಡಲ್ಲಿ ಕೂಡ ಏನಾಯ್ತು ಅಂತಂದ್ರೆ ಇಸ್ರೇಲ್ ಜನಗಳು ಚೆದ್ರೋಗಿ ತಿರ್ಗಾ ಏನಾಗಿದ್ರು 12 ಗೋತ್ರಗಳೆಲ್ಲ ಒಟ್ಟಾಗಿ ಏನು ಮಾಡಿದ್ರು ಅಲ್ಲಿ ಇಸ್ರೇಲ್ ಸೇರಿದ್ರು. ಹಂಗಾರೆ ಇವ್ರು ಚೆದ್ರೋಗಿರ್ಬೇಕ್ರಿ, ಇವೆಲ್ಲಪ್ಪ ವಾಸ ಮಾಡೋರು ಅಂದ್ರೆ ಅನ್ಯ ಜನಾಂಗದ ನಡುವೆ ಏನು ಮಾಡೋರು ಇವರಲ್ಲಿ ಅಲ್ಲಿ ವಾಸ ಮಾಡೋರೆ. ಅದಕ್ಕೆ ನಾವು ಅನ್ಯ ಜನಾಂಗದ ಕಾಲ ಅಂತ ಒಂದು ಪಾಠ ನೋಡಿದಿರಲ್ವಾ, ಜೆಂಟೈಲ್ ಟೈಮ್ಸ್ ಅದರ 2520 ಇಯರ್ಸ್ ಬಾಬಿಲೋನ್ ರಾಜ್ಯನ ಆಳ್ವಿಕೆಯಿಂದ ಹಿಡಿದು 1914 ಇಸ್ವಿವರೆಗೂ 2520 ವರ್ಷಗಳು ಅನ್ಯ ಜನಾಂಗದ ಕಾಲ ಅಂತ. ಅಂದ್ರೆ ಈ ಅನ್ಯ ಜನಾಂಗದ ದೇಶದಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ಇವ್ರೇನ್ ಮಾಡಿದ್ರೆ ಎಲ್ಲಾ ತರ ಜನಗಳನ್ನ, ಎಲ್ಲಾ ತರ ರಾಜ್ಯಗಳನ್ನ ಆಡಳಿತ ಮಾಡೋರು ಏನ್ ಮಾಡೋರು ಇವಾಗ ನೋಡೋರೆ. ಅದರ ಮುಖ್ಯವಾಗಿ ಇವ್ರು ಎಲ್ಲಪ್ಪ ನೋಡಿದರೆ ಈ ರಾಜ್ಯಗಳನ್ನ ಆಡಳಿತ ಮಾಡೋರನ್ನ, ಪವರ್ ಅಲ್ಲಿರೋದನ್ನ ಎಲ್ಲಪ್ಪ ನೋಡಿದ್ದಾರೆ ಅಂತಂದ್ರೆ ಇಲ್ಲಿ ಯಹೂದ್ಯರ ನಡುವೆ ನೋಡೋರೆ. ಮುಖ್ಯವಾಗಿ ಫಸ್ಟ್ ಯಾರು? ಮೋಸೆಸ್. ಫಾರೋನ್ ನೋಡೋರೆ, ಎಂಥ ಗ್ರೇಟ್ ಎಂಪರರ್ ಅವನು ಅಲ್ಲರ, ಏನು ಪವರ್ಫುಲ್ ವಾರಿಯರ್. ಯೋಚನೆ ಮಾಡಿರ್ತೀನಿ ಅದರ ಆ ಕಾಲದಲ್ಲಿ ಈಜಿಪ್ಷಿಯನ್ ಏನ್ರಿ ಒಂದು ನೇಷನ್ ಗೌರ್ಮೆಂಟ್ ಅಂತಂದ್ರೆ ಅದನ್ನ ಯಾರು ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಬೈಬಲ್ ಕೂಡ ಹೇಳ್ತಲ್ಲ, ಅರಸನ ಪುಸ್ತಕ ಓದ್ದ ಅಂತಂದ್ರೆ ಈ ರಾಜರುಗಳು ಏನ್ ಮಾಡೋರು ಅಂತಂದ್ರೆ ಯಾವಾಗ ಎಲ್ಲೂ ಏನು ಸಹಾಯ ಸಿಕ್ಕರು ಎಲ್ಲಿಗೆ ಹೋಗೋರು ಸಹಾಯಕ್ಕೆ ಅಂದ್ರೆ ಐಗುಪ್ತ ದೇಶಕ್ಕೆ ಮಾಡೋರು ಹೋಗೋರು. ಯಾಕಂದ್ರೆ ಐಗುಪ್ತ ದೇಶ ಅಷ್ಟೊಂದು ಪವರ್ಫುಲ್ ಆಗಿರೋಂಥ ಒಂದು ಏನಾಗಿತ್ತು, ಒಂದು ನೇಷನ್ ಏನಾಗಿತ್ತು ಅಲ್ಲಿತ್ತು ಅದರ. ಸೊ ಅದಕ್ಕೆ ಆ ಒಂದು ಫಾರೋನ ಎದುರಿಸಿ ಅಲ್ಲಿಂದ ಇಡೀ ದೊಡ್ಡ ಸಮೂಹವಾಗಿರೋಂಥ ಇಸ್ರೇಲ್ ಜನಗಳನ್ನ ಬಿಡುಗಡೆ ಮಾಡ್ಕೊಂಡ್ ಬರ್ತಾರೆ ನೋಡಂತೀನಿ. ಮೋಸಸ್ ಏನು ಗ್ರೇಟ್ ಲೀಡರ್ ಅಲ್ವ ಅವನು. ಎಷ್ಟೋ ಏನ್ರಿ ಹೆಚ್ಚು ಕಮ್ಮಿ 30 ಲಕ್ಷ ಜನಗಳನ್ನ ಏನು ಮಾಡ್ತಾರೆ ಅವನು ನಡ್ಸ್ಕೊಂಡ್ಬಿಡ್ತಾನೆ. ಆಲ್ಮೋಸ್ಟ್ ಏನ್ರಿ 15% ಆಫ್ ಬೆಂಗಳೂರು ಪಾಪ್ಯುಲೇಷನ್ ಅಂತ ಅನ್ಬೋದು. ಅಷ್ಟು ಜನ ನಡ್ಸೋಕೆ ಸುಮ್ಮನೆನಾ ಅದರ, ಏನು ಗ್ರೇಟ್ ಕೆಪಾಸಿಟಿ ಇರಬೇಕು ಅವ್ರಿಗೆ. ಅವ್ರು ಏನು ಮಾಡೋರು ಮೋಸಸ್ನ ನೋಡೋರೆ ಯಾರ ಆ ಒಂದು ಏನ್ರಿ ಆ ಒಂದು ಟಿ ವಿ, ಆ ಒಂದು ಗರ್ವ ಅದರ ಏನ್ರಿ ಈ ಥರ ನೋಡ್ಬೇಕ್ರೆ ಓಹೋ ಮೋಸಸ್ಗಿಂತ ದೊಡ್ಡ ಪ್ರವಾದಿ ಬರ್ತಾರೆ ಅಂತ ಹೇಳಿದಾರಲ್ಲ ಬೈಬಲಲ್ಲಿ. ಹಾಗಾದ್ರೆ ಮೋಸಸ್ಸು ಏನಿಲ್ಲಪ್ಪ, ಮೋಸಸ್ಗಿಂತ ಗ್ರೇಟ್ ಆಗಿರೋರು ಏನಬೇಕು ಬರಬೇಕು ಅಂದ್ರೆ ಅವ್ರು ಇದಕ್ಕಿಂತ ಏನಾಗಿರ್ಬೇಕು, ಸೂಪರ್ ಆಗಿರ್ಬೇಕು ಅಂತ ಇಸ್ರೇಲ್ ಜನಗಳು ಏನು ಮಾಡಿದ್ರು, ಎದುರು ನೋಡಿದ್ರು. ಆಮೇಲೆ ನೆಕ್ಸ್ಟು ಮೋಸಸ್ ಆಮೇಲೆ ಯಾರು ತಗೊಂಡ್ರು ಜವಾಬ್ದಾರಿ? ಜೋಶುವಾ ಕೂಡ ಏನ್ರಿ ಒಳ್ಳೆ ಗ್ರೇಟ್ ವಾರಿಯರ್. ಕಾನಾನ್ ದೇಶದಂತ ಎಲ್ಲ ಶತ್ರುಗಳನ್ನ ನಾಶ ಮಾಡ್ಬಿಟ್ಟು ಇಸ್ರೇಲ್ ಏನು ಮಾಡ್ತಾರೆ, ಕಾನಾನ್ ದೇಶಕ್ಕೆ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ ಅದರ. ಸೊ ಎಂಥ ಒಂದು ಗ್ರೇಟ್ ಲೀಡರ್ ಜೋಶುವಾ. ಕಾಲೇಬ್, ಆಮೇಲೆ ಏನ್ರಿ ನ್ಯಾಯಸ್ಥಾಪಕರುಗಳು, ರಾಜರುಗಳು ಅಲ್ಲರ. ಸೌಲ್ ಹೇಗಿದ್ದ ಸೌಲು ಎಲ್ಲ ಮನುಷ್ಯಗಳಿಗಿಂತ ಎತ್ತರವಾಗಿ ಏನಾಗಿದ್ದಂತೆ ಅವನು ಅವ್ರಿದ್ದಂತ. ಆಮೇಲೆ ಅಷ್ಟೊಂದು ಸುಂದರವಾಗಿ ಕೂಡ ಏನಾಗಿದ್ದಂತೆ ಅಲ್ಲಿದ್ದ ಅಂತ ಅಂದ್ಬಿಟ್ಟು ಬೈಬಲ್ ನಮ್ಗೆ ಮಾಡಕ್ ಕೊಟ್ಟವ್ರೆ. ಆಮೇಲೆ ದಾವೀದ್ ನೋಡಕ್ಕೆ ಹೆಂಗಿದ್ದಂತೆ ಅದರ, ಇವಾಸ್ ರೂಢಿ ಅಂತ ಕೊಟ್ಟರು ಅಲ್ಲರ. ರೂಢಿ ಏನ್ರಿ ಒಳ್ಳೆ ಕೆಂಪು ಬಣ್ಣ ಫೇರ್ ಆಗಿ ಏನಾಗಿದ್ದಂತೆ ಅವನು ಅಂತ ಅಲ್ವರ. ದಾವೀದ್ ನೋಡೋರೆ ದಾವೀದ್ ಏನ್ ಮಾಡ್ತಾರೆ, ಗೋಲಿಯತ್ ತಲೆನೇ ಕಡ್ದ್ಬಿಟ್ಟು ಅವನೇ ಏನು ಪವರ್ಫುಲ್ ವಾರಿಯರು. ಸೌಲು ಏನ್ರಿ 1000 ಜನ ಸಾಯಿಸ್ತಾರೆ, ದಾವೀದು 10,000 ಜನ ಏನ್ ಮಾಡ್ತದಂತೆ ಸಾಯಿಸ್ತಾ ಇತ್ತಂತೆ. ದಾವೀದಿನ ಹಿಸ್ಟ್ರಿಯಲ್ಲಿ ಯುದ್ಧ ಫೇಲ್ ಆಗಿರೋದ್ ಬಗ್ಗೆ ಬೈಬಲ್ ರೆಕಾರ್ಡ್ ಏನಾಗಿಲ್ಲ ಇಲ್ಲ. ಹಂಗಾರೆ ಇವ್ರೇನ್ ಮಾಡೋರೆ, ದಾವೀದನ್ ತರ ಇದ್ರು ನೋಡಿದ್ರು ಕ್ರಿಸ್ತನ್ನ. ದಾವೀದನ ಕುಮಾರ ಅಂತಂದ್ರೆ ಹೆಂಗಿರ್ಬೇಕು, ದಾವೀದನ್ಗೆ ಅಟ್ಲೀಸ್ಟ್ ಸ್ವಲ್ಪ ಏನಾಗಿರ್ಬೇಕು, ಈಕ್ವಲ್ ಆಗಿ ಇರ್ಬೇಕು. ಅಬ್ಸಲೋಮ್ ಹೆಂಗಿದ್ದ ಅಲ್ರ, ಸೊಲೊಮನ್ ಹೆಂಗಿದ್ದ? ಸೊಲೊಮನ್ಗಿಂತ ಶ್ರೇಷ್ಠ ಅಂತಂದ್ರೆ ಯೇಸು ಕ್ರಿಸ್ತ ಏನಾಗಿರ್ಬೇಕು ಹಂಗಾರೆ, ಮಸೀಹ ಅನ್ನೋರು ಇದೆಲ್ಲದಕ್ಕಿಂತ ಮಿಗಿಲಾಗಿರೋರು ಇರಬೇಕು ಅಂತ ಏನ್ ಮಾಡಿದ್ರು ಇವ್ರು. ಏನ್ ಮಾಡಿದ್ರು ಅಂದ್ರೆ ಇದನ್ನ ಎದುರು ನೋಡಿದ್ರಿ. ಆಮೇಲೆ ಎಸ್ಪೆಷಲಿ ನೋಡಿ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ ಕಾಲದಲ್ಲಿ ಯಹೂದ್ಯರಲ್ಲಿ ಆಳ್ವಿಕೆ ಮಾಡ್ತಾ ಇದ್ದು. ಯಾರು ಆಳ್ವಿಕೆ ಮಾಡ್ತಾ ಇದ್ದು ಆ ಕಾಲದಲ್ಲಿ? ಯಾವ ರಾಜ್ಯದವ್ರು ಆಳ್ವಿಕೆ ಮಾಡ್ತಾ ಇದ್ದು ಯಹೂದ್ಯರ ಮೇಲೆ? ರೋಮ್ ರಾಜ್ಯ ಅದರ. ರೋಮ್ ರಾಜ್ಯದಲ್ಲಿ ಯಾರಿದ್ರು? ಸೀಸರ್ಗಳು ಅದರ, ಗವರ್ನರ್ಗಳು ಅದರ, ಪಿಲಾತು ನೋಡೋರು ತಾನೆ ಅದರ. ಆಮೇಲೆ ಸೀಸರ್ನ ನೋಡೋದು ಇವರು ಎಲ್ಲ ನೋಡಿರ್ಬೇಕಾರೆ ಏನ್ ಮಾಡಿದ್ರು, ಅಯ್ಯೋ ಈ ಸೀಸರ್ನ, ಈ ಪಿಲಾತನೆಲ್ಲ ಸೋಲ್ಸಂತ ಒಬ್ಬ ಮಸೀಹ ಬಂದ್ರೆ ಹೆಂಗಿರ್ಬೇಕು, ಇದಕ್ಕಿಂತ ಸೂಪರ್ ಆಗಿರ್ಬೇಕು.
ಇವ್ರಿಗೆಲ್ಲಕ್ಕಿಂತ ಮೆಜೆಸ್ಟಿಕ್ ಲುಕ್ ಇರಬೇಕು, ಇವರೆಲ್ಲರಿಗಿಂತ ಪವರ್ಫುಲ್ ಆಗಿರ್ಬೇಕು, ನೋಡಕ್ಕೆ ಇವ್ರಿಗೆಲ್ಲಕ್ಕಿಂತ ಏನಾಗಿರ್ಬೇಕು, ಇನ್ನ ಶ್ರೇಷ್ಠವಾಗಿರ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು, ಅವ್ರು ಎದುರು ನೋಡಿದ್ದು. ಅದರಿಂದ ಯಹೂದ್ಯರ ಮನಸ್ಸು ಏನಾಯ್ತಂದ್ರೆ ಕುರುಡಾಯಿತು. ಅದರ ಬೈಬಲ್ ನೋಡ್ತಿರಲ್ಲ, ಈ ಪ್ರಪಂಚದ ದೇವರು ಏನ್ರಿ ನಂಬಿಕೆ ಇಲ್ಲದವರ ಮನಸ್ಸನ್ನು ಏನ್ ಮಾಡೋದಾನೆ ಅಲ್ವರ. ಅದಕ್ಕೆ ಯಾರಿಗೆ ನಂಬಿಕೆ ಇರಲಿಲ್ವೋ ಯಹೂದ್ಯರುಗಳಿಗೆ ಚೇತನ ಏನ್ ಮಾಡ್ದ ಅಂದ್ರೆ ಏನ್ರಿ ಈ ಕಣ್ಣು ನಿಮ್ಮ ಮಾಡ್ಬಿಟ್ಟ, ಮಂಕ್ ಮಾಡ್ಬಿಟ್ಟ. ಕ್ರಿಸ್ತನು ಇವ್ರ ನಡುವೆ ಬರ್ಬೇಕಾದ್ರೆ ಏನ್ರಿ ಇವರು ಅವ್ರನ್ನ ಕಣ್ಣಿಡಿಕೆ ಆಗಿಲ್ಲ. ಯಾಕಪ್ಪ ಅಂದ್ರೆ ತನ್ನಲ್ಲಿರೋಂಥ ಹೆಮ್ಮೆ, ನಾವೇನ್ ಕಮ್ಮಿ, ನಾವು ಅಬ್ರಾಮಿನ ವಂಶದವರು, ಅಬ್ರಾಮ್ ಹಂಗಿದ್ರು ಅವರ ಯಾಕೋಬು, ಇಸಾಕು, ದಾವಿದು ಇವರೆಲ್ಲ ಹೆಂಗಿದ್ದಾರೆ, ಅವ್ರ ವಂಶದವರು. ಇವರೆಲ್ಲ ಯಾರು ಅನ್ಯ ಜನಾಂಗದವರು, ರೋಮನ್ಸ್, ಇವನ್ನೆಲ್ಲ ನಾಶ ಮಾಡಕ್ಕೊಬ್ಬ ಮಸಿಯ ಬರ್ತಾರೆ ಅಂತ ಇಡೀ ಇಸ್ರೇಲ್ ಜನಾಂಗದವರು ಕ್ರಿಸ್ತನ್ನ ಈ ದೃಷ್ಟಿಕೋನದಲ್ಲಿ ಎದುರು ನೋಡ್ತಾ ಇದ್ರು. ಅದ್ ನೋಡಿ ಬೈಬಲ್ ವಾಕ್ಯ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ ಏನ್ರಿ, ಎಲ್ಲಿ ಲೂಕ 3:10, ಸಾರಿ 3:15. Read what? 15. Which one? Luke 15. Luke. I gave you no. Luke 15. ಹೀಗಿರುವಲ್ಲಿ ಇಸ್ರೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಅವರೆಲ್ಲರೂ ಯೋಹಾನನ ವಿಷಯವಾಗಿ ಇವನೇ ಆ ಕ್ರಿಸ್ತನಾಗಿರಬಹುದೋ ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು. ನೋಡ್ರ ಏನ್ ಹೇಳ್ತಾರೆ, ಕ್ರಿಸ್ತನನ್ನ ಎದುರು ನೋಡ್ತಾ ಇದ್ರಂತೆ ಎಲ್ಲರೂ, ಯಾರ ಎಲ್ಲ ಯಹೂದ್ಯರು. ಅವಾಗ ಯೋಹಾನ ನೋಡ್ಬಿಟ್ಟು ಏನ್ ತಿಳ್ಕೊಂತಾರೆ, ಇವ್ರು ಏನೋ ಇರ್ಬೋದೇನೋ ಅಂತೇನ್ ಮಾಡ್ತಾರೆ ಅಲ್ಲಿ. ಸ್ವಲ್ಪ ಯೋಚನೆ ಮಾಡ್ತಾರೆ. ಯಾಕೆ ಅಂತಾರೆ, ಯೋಹಾನ ಹೆಂಗಿದ್ರಂತೆ, ಯೋಹಾನ ಯೇಸು ಕ್ರಿಸ್ತರು ಸಾಫ್ಟ್ ಆಗಿ ಯಾರ ಹತ್ರ ಏನೋ ಮಾತಾಡ್ದಿರ ಸೈಲೆಂಟಾಗಿ ಹೋಗ್ಬಿಡೋರ. ಯೋಹಾನ ಹೆಂಗಿದ್ರಂತೆ, ಹೆಂಗಿದ್ರು ಯೋಹಾನ? ಮಾತಾಡೋರು, ಕಣ್ಣಕ್ ತಪ್ಪು ಕಂಡ ತಕ್ಷಣ ಮಾತಾಡೋರು ಅಲ್ವರ, ಏನ್ ಧೈರ್ಯವಾಗಿ ಹೇಳೋರು ಅಲ್ವರ. ಯಾರನ್ನು ಕೇರ್ ಮಾಡ್ತಾ ಇಲ್ಲ. ಯಾರಾಡಾದ್ರೆ ಏನಂತೆ, ಯಾರಾಡಿಯಾಸ್ ಆದ್ರೆ ಏನಂತೆ, ಯಾರಾಡತ್ರ ಏನ್ ಮಾಡೋರು, ಅವ್ನು ಮಾಡಿರೋ ತಪ್ಪನ ಹೇಳೋರು ಅಲ್ವ. ಯಾರಾಡಿಯಾಸ್ಗೆ ತಾನ್ ಮಾಡಿರೋ ತಪ್ಪನ್ನ ಏನ್ ಮಾಡೋರು ಎಲ್ಲರ ಮುಂದೆ ಹೇಳೋವಂತೆ. ಅವ್ರೇನ್ ಮಾಡ್ತಾರೆ, ಯಾರಿಗೂ ಅಂಜಿಸ್ತಾನೆ ಇರಲ್ಲ ರೀ ಅಲ್ವರ. ಏನ್ರಿ ಅವರು ಎಷ್ಟು ಸಿಂಪಲ್ ಆಗಿದ್ರು. ಏನ್ರಿ ಏನ್ ಹಾಕಿದ್ ಬಟ್ಟೆ ಅವರು, ರೇಮಂಡ್ಸ ಅಲ್ಲಿ ಯಾವ ಬಟ್ಟೆ ಹಾಕಿದ್ರು ಸ್ನಾನಿಕರ ಯೋನ? ಒಂಟೆ ಕೂದಲಿನ ಹೊದಿಕೆ. ಒಂಟೆ ಕೂದಲಿನ ಹೊದಿಕೆ. ಏನ್ ತಿಂತಾ ಇದ್ದಿದ್ದು, ಚಿಕನ್, ಮಟನ್, ಬಿರಿಯಾನಿ, ಕಬಾಬ್, ಬಿಡುತ್ತೆಗಳು. ಜೇನು ಮತ್ತೆ ಬಿಡುತ್ತೆ. ಏನ್ ಮಾಡ್ತಾ ಇದ್ದು ಯೋಹಾನ? ಏನ್ ಬೋಲ್ಡ್ ಆಗಿ ಪ್ರೊಕ್ಲೇಮ್ ಮಾಡೋರು ಅಲ್ರ. ನಿಮ್ಗೆ ಯಾರು ದೇವ್ರ ಕೋಪದಿಂದ ಏನೇ ದೂರ ಆಗೋದಿಕ್ಕೆ ಮಾರ್ಗ ನೋಡಿಸ್ತಾರೆ ನಿಮ್ಗೆ? ನಿಮ್ಗೆ ಯಾರು ಮಾನಸಾಂತರ ಕೇಳ್ಕೊಟ್ಟಿದ್ ನಿಮ್ಗೆ? ದೀಕ್ಷಿಸ್ತಾನ ತಗೊಂಡ್ ಬಂದ್ಬಿಡ್ತೀರಾ ನೀವೆಲ್ಲರೂ? ಮಾನಸಾಂತರ ಅಂದ್ರಿ, ಅದನ್ನ ತಕ್ಕ ಫಲಗಳಿಂದ ನೋಡ್ಸಿದ್ದು ಏನ್ ಮಾಡ್ತಿದ್ರು, ಎಲ್ಲರ ಮುಂದೆ ಖಂಡಿಸ್ತಾ ಇದ್ರು ಅಂತೀನಿ ಬೋಲ್ಡ್ ಆಗಿ, ಏನು ಎದುರ್ತಾನಿಲ್ಲ ರೀ ಎಲ್ಲರ. ಅವಾಗ ಯೋಹಾನ ನೋಡ್ಬಿಟ್ಟೆ ಅಂದ್ರು, ಅರ್ರೆ ಇವ್ರು ಇರ್ಬೋದಲ್ಲ ಮೋಸ್ಟ್ಲಿ ಜೀಸಸ್ ಕ್ರಿಸ್ಟು ಇಷ್ಟು ಬೋಲ್ಡ್ ಆಗಿದ್ದಾರೆ, ಇಷ್ಟು ಪವರ್ಫುಲ್ ಆಗಿದ್ದಾರೆ, ಇಷ್ಟು ಕರೇಜಸ್ ಆಗಿದ್ದಾರೆ, ಯಾರ್ದು ನೋಡ್ರ ಕೇರ್ ಮಾಡಲ್ಲ ಅದರ. ಸೊ ಅವಾಗ ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡಂತೆ ಯಹೂದ್ಯರು ಯೇಸು ಕ್ರಿಸ್ತ ಬೈದ ತಕ್ಷಣ ಏನಾಗ್ಬಿಟ್ರು, ಇವ್ರ ಎಕ್ಸ್ಪೆಕ್ಟೇಷನ್ಸ್ಗೆ ವಿರುದ್ಧವಾಗಿ ಆಗೋಯ್ತು, ಟೋಟಲ್ ಆಗಿ ಆಪೋಸಿಟ್ ಆಗೋಯ್ತು. ಅವಾಗ ಯೇಸು ಕ್ರಿಸ್ತನ ಮಸಿಯ ಅಂತ ಇವ್ರು ಅಂಗೀಕಾರ ಮಾಡ್ಕೊಳಕ್ ಇವ್ರ ಕೈಯಲ್ಲಿ ಆಗ್ಲಿಲ್ಲ, ಅದನ್ನ ಜೀರ್ಣ ಮಾಡ್ಕೊಳಕ್ ಆಗಿಲ್ಲ ಅದರ. ಅದಕ್ಕೆ ಹೇಳೋದು, ಅವ್ರನ್ನ ಇಂಥ ಯಹೂದ್ಯರು ನೋಡ್ಬೇಕಾದ್ರೆ ಏನ್ರಿ ಅವ್ರನ್ನಲ್ಲಿ ಏನ್ ಕಾಣಿಸಿಲ್ಲ, ಯಾವ ಲಕ್ಷಣಗಳು ಕಾಣಲಿಲ್ಲ. ಇವ್ರು ಎದುರು ನೋಡೋಂಥ ಲಕ್ಷಣಗಳು ಏನಾಗಿಲ್ಲ, ಕಾಣಲಿಲ್ಲ. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದಿರೋರು ಯಾರಿದ್ದಾರೆ? ಇಲ್ಲಪ್ಪ, ನಿಖಿತಾ, ಸುಧಾಸ್ಕರ್ ಓದ್ತೀರಾ? ವಾಲಿ ಮೈತಾರಮ್ಮ ಓದ್ರಿ. ಅವರೊಬ್ಬ ಸೇನಾಪತಿಯನ್ನು, ಮಹಾ ಅರಸನನ್ನು ಮತ್ತು ಘನತೆ ದರ್ಪದಿಂದೊಡಗೂಡಿದ ನೂತನ ಧರ್ಮಶಾಸ್ತ್ರ ನೀಡುವಾತನನ್ನು, ಹೆಮ್ಮೆ, ಸ್ವಯಂ ಇಚ್ಛೆ ಮತ್ತು ಮಾತು ಹಾಗೂ ಕ್ರಿಯೆಗಳಲ್ಲಿ ಗರ್ವ ಮತ್ತು ದೌರ್ಜನ್ಯಗಳು ತುಂಬಿರುವ ಒಬ್ಬ ಅರಸನನ್ನು ನಿರೀಕ್ಷಿಸುತ್ತಿದ್ದರು. ಈ ಲೋಕವನ್ನು ಆಳಬಲ್ಲಾತನು ಮತ್ತು ಇಸ್ರೇಲನ್ನು
ದೇಶವನ್ನಾಗಿ ಮಾಡಬಲ್ಲಾತನು ಇವುಗಳಿಂದ ಬೇಕೆಂಬುದು ಅವರ ಆದರ್ಶವಾಗಿತ್ತು. ಅವರು ಹೆರೋದನ ಗರ್ವ, ಉದ್ದಟತನ, ಸೊಕ್ಕು ಇವುಗಳನ್ನು ಕಂಡಿದ್ದರು. ರೋಮಿನ ಎಲ್ಲಾ ಸೇನಾಪತಿಗಳು, ಶತಾಧಿಪತಿಗಳು, ರಾಜ್ಯಪಾಲರುಗಳಲ್ಲಿಯೂ ಅವರು ಇದನ್ನೇ ಕಂಡಿದ್ದರು. ಹೀಗಾಗಿ ರೋಮಿನ ಚಕ್ರವರ್ತಿ ಈ ಎಲ್ಲಾ ಗುಣಗಳಲ್ಲಿ ಇನ್ನೂ ಬಲಯುತನಾಗಿದ್ದ. ಚಕ್ರಾಧಿಪತ್ಯದಲ್ಲಿ ಅಧಿಕ ಪ್ರಾಬಲ್ಯತೆಯಿಂದ ಕೂಡಿರುತ್ತಾನೆಂದು ಅವರು ಊಹಿಸಿದ್ದರು. ಇವುಗಳಿಂದ ತಮ್ಮ ಸಂಕೇತಗಳನ್ನು ತೆಗೆದುಕೊಂಡವರಾಗಿ ಅವರು ಯೆಹೂದ್ಯರ ಅರಸನೆನಿಸಿಕೊಳ್ಳುವ ಮೆಸ್ಸಿಯನು ಸಹ ಇವುಗಳಲ್ಲಿ ಹೆಚ್ಚಿನ ಗುಣವನ್ನು ಹೊಂದಿಕೊಂಡು ಇನ್ನೂ ಹೆಚ್ಚಿನ ಘನತೆ, ಗೌರವ ಮತ್ತು ಪರಲೋಕದ ವೈಭವದಿಂದೊಡಗೂಡಿರುತ್ತಾನೆ ಮತ್ತು ಇವುಗಳನ್ನು ಈ ಲೋಕಕ್ಕೆ ರವಾನಿಸುತ್ತಾನೆ ಎಂಬುದು ಅವರ ನಿರೀಕ್ಷೆಯಾಗಿತ್ತು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಅದರ ಸದ್ಯ ನೋಡ್ಬೇಕಾರೆ ಏನ್ರಿ, ಅವರು ತಮ್ಮ ರಾಜ್ಯನ ಎದುರು ನೋಡ್ಬೇಕಾದ್ರೆ ಏನು ಮಾಡಿದ್ರಂತೆ, ಇದಕ್ಕಿಂತ ಏನಾಗಿರ್ಬೇಕು, ಫುಲ್ ಡಿಗ್ನಿಫೈಡ್ ಆಗಿರ್ಬೇಕು ಅಲ್ಲರ. ಏನು ಮಾಡಕಂತೆ, ಎಲ್ಲ ರಾಜ್ಯಗಳಿಗಿಂತ ಏನಾಗಿರ್ಬೇಕು ಇವರು ಶ್ರೇಷ್ಠವಾಗಿರ್ಬೇಕಾದ್ರೆ. ಬೈಬಲಲ್ಲಿ ಕ್ರಿಸ್ತನ ಬಗ್ಗೆ ಏನು ಹೇಳಿದ್ದಾರೆ ಏನ್ರಿ, ಅವರು ರಾಜಾದಿ ರಾಜ ಅಂತ ಏನು ಮಾಡೋರೆ ಕೊಟ್ಟವ್ರೆ, ಕರ್ತಾದಿ ಕರ್ತ ಅಂತ ಏನು ಮಾಡೋದು ನಮ್ಗೆ ಕೊಟ್ಟವ್ರೆ ಅಲ್ಲರ. ಅವರು ಏನ್ರಿ ಯೆಹೋವನ ಬಲಭಾಗದಲ್ಲಿ ಕೂತ್ಕೊಬೇಕಾರೆ ಎಲ್ಲ ಶತ್ರುಗಳ ತನಗೆ ಅಧೀನರಾಗ್ತಾ ಅಂತ ಎಷ್ಟೋ ವಾಕ್ಯಗಳು ಏನಾಗಿದೆ, ಕೀರ್ತನೆಗಳು, ಪ್ರವಾದನೆ ಮಾತುಗಳೆಲ್ಲ ಏನು ಮಾಡಿದ್ದಾರೆ, ಎಲ್ಲ ಕೇಳಿದ್ದಾರೆ. ಇವೆಲ್ಲ ಕೇಳ್ಬೇಕಾರೆ ಏನ್ರಿ, ಈ ರೋಮನ್ ಸೋಲ್ಜರ್ಸ್ಗಳನ್ನ ನೋಡ್ಬೇಕಾರೆ, ಈ ರೋಮನ್ ಸಿಟಿಸನ್ಸ್ನ ನೋಡ್ಬೇಕಾರೆ, ಇವ್ರನ್ನೆಲ್ಲ ಸೋಲ್ಸೋಂಥ ವ್ಯಕ್ತಿ ಹೆಂಗಿರ್ಬೇಕು, ಇವ್ರಕ್ಕಿಂತ ಸೂಪರ್ ಆಗಿ ಇರ್ಬೇಕಪ್ಪ ಅಂತ ಏನು ಮಾಡ್ತಾರೆ ಅವ್ರು ಎದುರು ನೋಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅವರು ನೋಡಿದಂಥ ದೃಷ್ಟಿಕೋನನೇ ಬೇರೆ. ಒಂದು ಪವರ್ಫುಲ್ ಕಿಂಗ್ ಆಗಿ ಏನು ಮಾಡಿದ್ರು ಅವ್ರು ಯೇಸು ಕ್ರಿಸ್ತನ ಎದುರು ನೋಡಿದ್ರು ಅದರ. ಅವ್ರು ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಕಿಂಗ್ ಆಗಿ ಬಂದ್ರ, ಪವರ್ಫುಲ್ ಕಿಂಗ್ ಆಗಿ ಬಂದ್ರ, ರಾಜನ್ ಥರ ರಾಜಾರೋಷವಾಗಿ ಬಂದು ಆಳ್ವಿಕೆ ಮಾಡಕ್ ಥರ ಬಂದ್ರ ಅಂದ್ರೆ ಇವ್ರು ನೋಡಿದಂಥ ದೃಷ್ಟಿಕೋನನೇ ಬೇರೆ ಅಲ್ಲ. ಯೇಸು ಕ್ರಿಸ್ತು ಬಂದಿದ್ದೇ ಬೇರೆ. ಅದಕ್ಕೆ ಯೇಸು ಕ್ರಿಸ್ತು ಏನಾಗ್ಬಿಡ್ತು ಅಂತಂದ್ರೆ, ಯೇಸು ಕ್ರಿಸ್ತು ಒಂದು ಮುಗುರು ಬೀಳ ಅಂತ ಕಲ್ಲಾಗ್ಬಿಟ್ರು. ಯಾರಿಗೆ? ಯಹೂದ್ಯರಿಗೆ. ನೋಡಿ ವಾಕ್ಯ ಬರ್ತಲ್ಲ ರೋಮಪುರದಲ್ಲಿ, ರೋಮನ್ಸ್, ಬುಕ್ ಆಫ್ ರೋಮನ್ಸ್ 9th chapter, Romans 9th chapter verse 32. What brother? Romans 9:32. ಅದಕ್ಕೆ ಕಾರಣವೇನು? ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಂಡದ್ದೇ ಕಾರಣ. ಇಗೋ, ಚಿಯೋನಿನಲ್ಲಿ ಎಡವುವ ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲವೆಂತಲೂ ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಮುಗ್ಗರಿಸುವಂತ ಏನ್ರಿ ಕಲ್ಲು, ಅದರ ಹೇಗೆ ಏನ್ರಿ ಎಡು ಬಿಡುವಂತ ಬಂಡೆ ಯಾರಪ್ಪ? ಕ್ರಿಸ್ತನಾಗ್ಬಿಟ್ರು. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಯೇಸು ಕ್ರಿಸ್ತನ ಕ್ಯಾರೆಕ್ಟ್ರು, ಯೇಸು ಕ್ರಿಸ್ತನ ಲುಕ್ಸು ಅದರ ಇದೇನಾಗ್ಬಿಡ್ತು, ಯಹೂದ್ಯರಿಗೆಲ್ಲ ಸ್ಟಂಬ್ಲಿಂಗ್ ಬ್ಲಾಕ್ ಆಗೋಯ್ತು ಜೀಸಸ್ ಕ್ರಿಸ್ಟ್ನ ಅಕ್ಸೆಪ್ಟ್ ಮಾಡಕ್ಕೆ ಅದರ. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ವಾಲ್ಯೂಮ್ನಲ್ಲಿ. ನೆಕ್ಸ್ಟ್ ಇನ್ಯಾರು ಓದ್ದಿರೋ ಸಹೋದರ ಸಹೋದರಿಗಳು ಯಾರಿದ್ದಾರೆ ಇಲ್ಲಿ? ಸುಧಾಸ್ಟರ್ ಓದ್ತೀರಾ? ಲೈನ್ ಇದ್ದೀರಾ? ಓಕೆ ಬ್ರದರ್ ಓದ್ತೀರಾ? ಹೇಳ್ತಾ ಇದ್ರು ಈಗ ಜಸ್ಟ್ ಯಾರು ಬಂದಂತ ಹೊರಗಡೆ ಹೋಗಿದ್ರು. ಓಕೆ, ಶೋಭಾ ಸ್ಟರ್, ಮ್ಯಾಗಿ ಸ್ಟರ್ ಬುಕ್ ಇಲ್ಲ. ಸರಿ, ಓಕೆ. ರಾಜು ಬ್ರದರ್ ನಾನು ಓದ್ಲಾ? ಓದಿ ಬಸವರಾಜ್ ಬ್ರದರ್, ಓದ್ರಿ ಗುಡ್. ಓದಿ, ಪೇಜ್ ನಂಬರ್ ಗೊತ್ತಾ? ಇದೆ ಬ್ರದರ್. ಇಂಥ ನಿರೀಕ್ಷೆಗಳನ್ನಿಟ್ಟುಕೊಂಡ ಅವರು ಕೇವಲ ಸಾಧು ಸ್ವಭಾವದ ದೀನನಾದ ನಜರೇತಿನ ಒಬ್ಬಾತನನ್ನು ತಮ್ಮ ಮೆಸ್ಸಿಯನೆಂದು ಅಂಗೀಕರಿಸಲು ಸಿದ್ಧರಾಗಿರುವುದು ಆಶ್ಚರ್ಯವೇನಲ್ಲ. ಯಾಕೆಂದ್ರೆ ಆತನು ಸುಂಕದವರನ್ನು ಪಾಪಿಗಳನ್ನು ತನ್ನ ಸಂಗಡಿಗರನ್ನಾಗಿ ಸೇರಿಸಿಕೊಂಡನು. ಈ ಲೋಕವನ್ನು ಗೆಲ್ಲಲು ಅವರ ಬಳಿಯಲ್ಲಿದ್ದ ಅಸ್ತ್ರವೆಂದರೆ ಆತನ ಬಾಯಿ ಮಾತುಗಳೆಂಬ
ಕತ್ತಿ ಮಾತ್ರ. ಆತನು ಇಸ್ರಾಯೇಲರ ನಿರೀಕ್ಷೆಯಾದ ಯೆಹೂದ್ಯರ ಅರಸನು ಮೆಸ್ಸಿಯನು ಎಂಬುದನ್ನು ಅವರಿಗೆ ಪ್ರಕಟಿಸಿದಾಗ ಅವರು ಆತನಿಗೆ ಬೆನ್ನು ತಿರುಗಿಸುವುದಕ್ಕೆ ಆಶ್ಚರ್ಯಪಡಬೇಕಾದ್ದಿಲ್ಲ. ಅವರಲ್ಲಿ ಬಹುಕಾಲದಿಂದ ಅಂಟಿಕೊಂಡು ಬಂದಿದ್ದ ಸುಳ್ಳು ನಿರೀಕ್ಷೆಗಳ ಮೂಲಕ ಅವರು ಭಯಂಕರವಾದ ಆಶಾಭಂಗಗೊಂಡಿದ್ದು ಆಶ್ಚರ್ಯವಲ್ಲ. ಅವರು ಯೇಸುವನ್ನ ಯೆಹೂದ್ಯರ ಅರಸನ್ನಾಗಿ ಅಂಗೀಕರಿಸಲು ನಾಚಿಕೆಪಟ್ಟಿದ್ದು ಆತನ ಅಂದಚಂದಗಳು, ಗೌರವ ಮತ್ತು ಘನತೆಗಳು ತಮಗೆ ತಕ್ಕವುಗಳಲ್ಲ. ನಮ್ಮ ಜನಾಂಗದ ಅಗತ್ಯಗಳನ್ನು ಪೂರೈಸುವಂತೆ, ನಮ್ಮ ದೀರ್ಘಕಾಲದ ಆಕಾಂಕ್ಷೆಗಳನ್ನ ಪೂರೈಸುವಂತೆ ಆತನಲ್ಲಿ ಓರ್ವ ವೀರ ಯೋಧನಾಗಿ ರಾಜನೀತಿ ಮುತ್ಸದ್ದಿಯಾಗುವ ರಾಜನಾಗುವ ಅರ್ಹತೆಯಾಗಲಿ ಆದರ್ಶವಾಗಲಿ ಇಲ್ಲ ಎಂದು ಅವರು ಹೇಳಿದ್ದರೆ ಅದಕ್ಕಾಗಿ ನಾವು ಆಶ್ಚರ್ಯಪಡಬೇಕಾದ್ದಿಲ್ಲ. ಆಹಾ, ಹೌದು, ಅದೇ ವರ್ಗದವರಂತೆ ಕೆಲವರು ಇಂದು ಮಸ್ಸಿಯನು ಎರಡನೆಯ ಆಗಮನವನ್ನು ನಿರೀಕ್ಷಿಸುತ್ತಿರುವರು. ಅವರು ತಮ್ಮ ಈ ನಿರೀಕ್ಷೆಗಳು ಹಿರಿಯರಿಂದ ಬಂದ ಸಂಪ್ರದಾಯದ ಮೇಲೆ ಹಾತುಕೊಂಡಿದೆ ಎಂದು ಹಗುರವಾಗಿ ಭಾವಿಸಿದ್ದಾರೆ ಮತ್ತು ಅದಕ್ಕೆ ಅಪರೂಪವಾಗಿ ದೇವರ ವಾಕ್ಯಗಳನ್ನ ನಿಷ್ಠೆಯಿಂದ ಹುಡುಕುವುದನ್ನು ನಿರ್ಲಕ್ಷಿಸಿದ್ದಾರೆ. ಆದರೆ ದೇವರ ವಾಕ್ಯಗಳ ಅನ್ವೇಷಣೆಯು ರಕ್ಷಣೆ ಹೊಂದಿಸುವ ಜ್ಞಾನದಿಂದ ಅವರನ್ನು ಬುದ್ಧಿವಂತರನ್ನಾಗಿ ಮಾಡಬಹುದಾಗಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಹೆಂಗಪ್ಪ ಬಂದರು ಅಂದರೆ ಒಂದು ಕುರಿ ಮರಿ ಥರ ತುಂಬ ದೀನತೆಗೆ ಸಾಧುವಾಗಿ ಮಾಡಿದ್ರು. ಯೇಸು ಕ್ರಿಸ್ತು ಬಂದರು. ಎಲ್ಲಿ? ನಜರೇತಲ್ಲಿ ಮಾಡಿದ್ರು. ಯೇಸು ಕ್ರಿಸ್ತು ಜನ್ಮ ತೊಗೊಂಡ್ರು. ಅಂದ್ರೆ ಆಲಯದಲ್ಲಿ ಜನ್ಮ ತೊಗೊಂಡ್ರೆ, ಇಲ್ಲಾಂದ್ರೆ ಅರಮನೆಯಲ್ಲಿ ಜನ್ಮ ತೊಗೊಂಡ್ರ? ಆ 3 ಜನ ಜೋಯಿಸರು ಎದುರು ನೋಡ್ದಂತ ಹೇಳ್ತಾರೆ. ಏನೂ ಇಲ್ಲ. ಹೆಂಗಪ್ಪ ಜನ್ಮ ತೊಗೊಂಡ್ರು? ಒಂದು ಸಾಧಾರಣ ಮನುಷ್ಯನ ಥರ, ಎಲ್ಲೋ ಒಂದು ಕಡೆ ಮೇಲೆ ಯಾರಿಗೂ ಗೊತ್ತಾಗದ ರೀತಿಲಿ ಒಂದು ಸಿಂಪಲ್ ನಜರೇತ್ ಅನ್ನೋ ಸ್ಥಳದಲ್ಲಿ ಯೇಸು ಕ್ರಿಸ್ತನಾದ್ರು ಬೆಳೆದ್ರು. ಅದರ ಯೇಸು ಕ್ರಿಸ್ತದ ಏನೋ ಒಂದು ಟೀಮ್ ಇತ್ತಾ? ಆರ್ಮಿ ಇತ್ತಾ? ಏನೋ ಆರ್ಮಿ ಇಲ್ಲ. ಸರಿ, ಆಯುಧಗಳಿತ್ತಾ ಅಂದರೆ ಏನು ಆಯುಧಗಳಿಲ್ಲ. ಅವ್ರಿಗೆ ಇದ್ದಿದ್ದು ಒಂದೇ ಆಯುಧ, ಏನಪ್ಪ ಅಂದರೆ ದೇವರ ವಾಕ್ಯ. ಅದರ ಮಾತೆ ಅವ್ರ ಹತ್ರ ಇದ್ದಂಥ ಒಂದೇ ಆಯುಧ. ಇದನ್ನು ನೋಡ್ಬಿಟ್ಟು ಯೇಸು ಕ್ರಿಸ್ತನ ಹತ್ರ ಎಂಥ ದುಡ್ಡಿಲ್ಲ, ಸಂಪತ್ತಿಲ್ಲ, ಸಿರಿ ಇಲ್ಲ, ಎಂಥದ್ದು ಇಲ್ಲ, ಜನಗಳ ಬ್ಯಾಕಪ್ ಇಲ್ಲ, ಎಂಥದ್ದಿಲ್ಲ. ಇವ್ರು ಏನಪ್ಪ ನಮ್ಮ ರಾಜ್ಯಂತರ ಇವನೇನು ಬಿಡುಗಡೆ ಮಾಡ್ತಾರೆ, ಇವರೇ ಮಾಡೋಕತ್ತಾರೆ, ಇವ್ರ ಕೈಯೆಲ್ಲ ಆಗಲ್ಲ ಅಂತಂದ್ಬಿಟ್ಟು ಯೇಸು ಕ್ರಿಸ್ತನ ಹೋಗ್ಬಿಟ್ಟು ಏನು ಮಾಡಿದ್ರೆ ನಾಚಿಕೆ ಪಟ್ರಂತಾರೆ. ಅದರ ಯೇಸು ಕ್ರಿಸ್ತನ ಮಸಿಯ ಅಂತ ಅಂಗೀಕಾರ ಮಾಡೋಕೆ ಏನಾಯ್ತು? ಇವ್ರಿಗೆ ನಾಚಿಕೆ ಆಯಿತು. ಯಾಕಂದರೆ ಮಸಿಯ ಈ ಥರ ಇರೋಕ್ಕೇನಿಲ್ಲ, ಸಾಧ್ಯನ. ಅದಕ್ಕೆ ಯೇಸು ಕ್ರಿಸ್ತನ ಶಿಲ್ಮೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಇವ್ರು ದೇವ್ರ ಮಗನಾಗಿ ಇಳಿದು ಬಿಡಲಿ, ತಲೆ ಅಲ್ಲಾಡಿಸಿ ಹೇಳ್ತಾರೆ. ಅಂದರೆ ಒಂಥರ ಕೇವಲವಾಗಿ, ಇವನೇನಪ್ಪ ದೇವ್ರ ಮಗನ, ಈ ಥರ ಇರೋಕ್ಕೆ ಸಾಧ್ಯನಾ? ಮಸಿಯನ್ ಈ ಥರ ಇರೋಕ್ಕೆ ಸಾಧ್ಯನಾ? ಇಲ್ಲ, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಏನು ಮಾಡಿದ್ರು? ಎದುರು ನೋಡಿದ್ರು. ಅಲ್ವರ ಸದ್ಗೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಯಹೂದ್ಯರ ರಾಜ್ಯ ಅಂತ ಅಕ್ಸೆಪ್ಟ್ ಮಾಡೋಕ್ಕಾಗಲೇ ಇಲ್ಲ ಅವ್ರಿಗೆ, ಅಲ್ವರ. ಅದಕ್ಕೆ ಟೋಟಲಾಗಿ ಆಪೋಸಿಟ್ ಆಗಿನ ಇವರು ಕ್ರೈಸ್ತ ಬಂದಿರೋದನ್ನ. ಇದೇ ಥರ ಇವತ್ತು ಯೇಸು ಕ್ರಿಸ್ತನ ಮೊದಲೇ ಬರುವಿಕೆಯಲ್ಲಿ ಯಾವ ಥರ ಜನಗಳು ತಪ್ಪಾದ ರೀತಿಯಲ್ಲಿ ಎದುರು ನೋಡಿದ್ರು, ಇವತ್ತು ಕೂಡ ಹೋಗ್ತಾರಂತೆ ಎಲ್ಲ ಕ್ರೈಸ್ತವರುಗಳು ಯೇಸು ಕ್ರಿಸ್ತನ ಎರಡನೇ ಬರುವಿಕೆನ ತಪ್ಪಾದ ರೀತಿಯಲ್ಲಿ ನೋಡ್ತಾವ್ರೆ. ಯೇಸು ಕ್ರಿಸ್ತ ಹೆಂಗೆ ಬರ್ತಾರೆ? ಹಂಗೇನು ಮಾಡ್ತಾರೆ? ಆಕಾಶದಿಂದ ಇಳಿದು ಬರ್ತಾರೆ. ನಾವೆಲ್ಲರೂ ಏನು ಮಾಡ್ಬೋದು? ಆತ ನೋಡ್ಬೋದು. ಬರೀ ಎಷ್ಟು ಭೂಲೋಕದಲ್ಲಿ ಭಯಂಕರ ಭೂಕಂಪ ಆಗ್ತದೆ, ಸತ್ತೋರ್ಲೆ ಬಂದ್ಬಿಡ್ತಾರೆ, ಎಲ್ಲ ಕ್ಯೂನ ನಿಂತ್ಕೊಂತಾರೆ. ಯೇಸು ಕ್ರಿಸ್ತ ಏನು ಮಾಡ್ತಾರೆ? ದೊಡ್ಡ ಪುಸ್ತಕ ಇಟ್ಕೊಂಡು ಎಲ್ಲ ಲೋಕದ ಜನಗಳ ಕ್ಯೂನ ನಿಲ್ಲಿಸ್ತಾರೆ ಅಂತ ನೇರವಾಗಿ ಹಿಂಗೇನು ಮಾಡ್ತಾರೆ? ತಿರುಗಿ ಮಾಡೋದ್ರಿಂದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾವ ಪ್ರಕಾರ ಮೊದಲನೇ ಬರುವಿಕೆನ ಅರ್ಥ ಮಾಡ್ಕೊಳಕ್ಕೆ ಜನಗಳಿಗಾಗಿಲ್ವೋ, ಅವ್ರು ಹೆಂಗೆ ಮಿಸ್ಟೇಕ್ ಮಾಡಿದ್ರು, ಅದೇ ಪ್ರಕಾರ ಯೇಸು ಕ್ರಿಸ್ತು ಇವಾಗೇನಾಗಿದ್ದಾರೆ? ಎಡು ಬೀಳುವಂಥ ಕಲ್ಲು, ಮುಗ್ಗರಿಸುವಂಥ ಬಂಡೆ. ಯಾರಿಗೆ? ಆ ಕಾಲದಲ್ಲಿ ಯಹೂದ್ಯರಿಗೆ, ಈ ಕಾಲದಲ್ಲಿ ನಂಬಿಕೆ ಇಲ್ದಿರಂಥ ಕ್ರೈಸ್ತವರಿಗೆ. ಅದರ ಸದ್ಗೆ ಕೊನೆಯದಾಗ ಲಾಸ್ಟ್ ಪ್ಯಾರಾಗ್ರಾಫ್ ಒಂದು ಚಿಕ್ಕದಾಗಿದೆ, ಯಾರು ಓದ್ತೀರಾ? ಸ್ಮಾಲ್ ಪ್ಯಾರಾಗ್ರಾಫ್ ಯಾರ ಇದಾರ ಬ್ರದರ್ ಸಿಸ್ಟರ್ಸ್? ಓದ್ದಿರೋರು ಓದೋಂಥದ್ದು, ಓದ್ದಿರೋ ಬ್ರದರ್ ಸಿಸ್ಟರ್ಸ್ ಯಾರಿದಾರ? ಇಲ್ಲಿ ನಮ್ಮ ಸರೋಜ ಸಿಸ್ಟರ್ ಓದ್ತೀರಾ? ಓದ್ತಿಲ್ವರಾ? ಸರಿ, ಓಕೆ.
ಅಪೇಕ್ಷಣೀಯವಲ್ಲದ ಚಹರೆ, ಅವರು ಎದುರು ನೋಡುತ್ತಿದ್ದ ಗೌರವ, ಸೌಂದರ್ಯದ ಕೊರತೆ, ಇವುಗಳನ್ನೇ ಪ್ರವಾದಿಯು ಉಲ್ಲೇಖಿಸಿರುವುದು ಸ್ಪಷ್ಟವಾಗಿದೆ ಎಂದು ತೋರಿಬರುತ್ತದೆ. ಚಾರಿತ್ರಿಕ ಘಟನೆಗಳೊಂದಿಗೆ ಸಾಮರಸ್ಯದಿಂದ ಲೋಕದ ಪಾಪವನ್ನು ಹೊತ್ತುಕೊಂಡ ದೇವರ ಕುರಿಮರಿಯಾದ ಆತನ ಪವಿತ್ರತೆ, ನಿಷ್ಕಳಂಕ, ನಿರುಪದ್ರವಿ, ಪಾಪಿಗಳಿಂದ ಪ್ರತ್ಯೇಕಗೊಂಡವನು ಎಂಬ ಪುನರುಚ್ಚರಿಸಲ್ಪಟ್ಟ ಹೇಳಿಕೆಗಳ ತಾರ್ಕಿಕ ಸಾಮರಸ್ಯದ ಮೂಲಕ ಈ ಪ್ರವಾದನೆಯನ್ನು ಅರ್ಥೈಸುವುದಾಗಲಿ ಅಥವಾ ಭಾಷಾಂತರಿಸುವುದಾಗಲಿ ಸಮಂಜಸವೆನಿಸದು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಪ್ರಾಫೆಸಿನ ಪ್ರಾಪರ್ ರೀತಿಯಲ್ಲಿ ಮಾಡ್ತಾರೆ, ಅರ್ಥ ಮಾಡ್ಕೊಬೇಕಷ್ಟೇ, ಇನ್ನೇನು ಇಲ್ಲ. ಅದರ ಪ್ರಾಪರ್ ಅರ್ಥ ಮಾಡಿಕೊಂಡ್ರೆ ಏನ್ರಿ, ಅದಕ್ಕೆ ಹೇಳ್ತಾರೆ, ಅದು ಆರಂಭದಲ್ಲಿ ಹೇಳ್ತಾರೆ ಏಷ್ಯಾ 53:1 ನಾವು ಏನ್ರಿ ಹೇಳಿದ ಸಂಗತಿನಲ್ಲೂ ನಮ್ಮಲ್ಲಿ ಯಾರು ನಂಬಿದರು, ನಂಬಲೇ ಇಲ್ವಂತೆ. ಯಾಕೆ ನಂಬಲಿಲ್ಲ ಅಂತಂದ್ಬಿಟ್ಟು ಏನು ಮಾಡೋದು, ರೀಸನ್ಸ್ಗಳನ್ನ ಕೊಡೋದು ಏಷ್ಯಾ 53 ಅದರ ಯಾಕೆ ನಂಬಲಿಲ್ಲ ಅಂತಂದರೆ ಇವರಲ್ಲಿ ಯಾವ ಅಂದ ಚಂದಗಳಿಲ್ಲ, ನೋಡತಕ್ಕ ಯಾವ ಲಕ್ಷಣಗಳು ಕಾಣಿಸಿಲ್ಲ ಅಂತಂದ್ಬಿಟ್ಟು ಏನು ಮಾಡೋದು, ಅಲ್ಲಿ ಆರಂಭ ಮಾಡ್ತಾರೆ ನೋಡಿ. ಅದಕ್ಕೆ ಕ್ರೈಸ್ಟು ಇಸ್ರೇಲ್ಗಳಿದ್ರು ನೋಡುತ್ತಿರ್ಲೇನಾಗಿಲ್ಲ, ಬರಲಿಲ್ಲ. ಅವ್ರು ಹೆಂಗಿದ್ರು, ಸಪ್ರೇಟ್ ಆಗಿದ್ರು. ಅದರ ಯಾವ ಥರ, ಮನುಷ್ಯರಲ್ಲಿ ಸೇರದವನು ಏನ್ರಿ, ಆಮೇಲೆ ನಿಷ್ಕಳಂಕನೋ ನಿರ್ದೋಷಿಯೋ, ಅದರ ಪಾಪಿಗಳಲ್ಲಿ ಸೇರದವನು ಅಂತೇನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಏನ್ರಿ, ಪಾಪಿಗಳ ಥರ, ಪಾಪಿಗಳ ದೃಷ್ಟಿಕೋನದಲ್ಲಿ ಪಾಪಿ ಯಾವ ಥರ ಇರ್ತಾನೆ, ಪಾಪಿ ಮನುಷ್ಯನ ಯಾವ ಥರ ಇದು ನೋಡ್ತಾನೆ, ಈ ಥರ ಒಳ್ಳೆ ಬಾಡಿ ಬಿಲ್ಟ್ ಆಗಿರ್ಬೇಕು, ಸೂಪರ್ ಆಗಿರ್ಬೇಕು, ಹೈಟ್ ವೇಟ್ ಇದೆಲ್ಲ, ಈ ಥರ ಪಾಪಿಗಳು ನೋಡೋಂಥ ದೃಷ್ಟಿ. ಈ ದೃಷ್ಟಿಕೋನದಲ್ಲಿ ಕ್ರೈಸ್ತನಾಗಿಲ್ಲ, ಬರಲಿಲ್ಲ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಓಕೆನಾ. ಜೊತೆಗೆ ನೋಡಿ ಏಷ್ಯಾ 53 ಇರೋಂಥ ಎಕ್ಸ್ಪ್ಲನೇಷನ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ನಮ್ಮ ಬ್ರದರ್ ಅದರ. ಸೊ ನಾವಿಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ಓಕೆನಾ. ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗಾರ ಡೌಟ್ಸ್ ಏನೋ ಕ್ವಶನ್ಸ್ ಇದೆಯಾ ಕೇಳ್ಬೋದು, ಏನೋ ಪ್ರಶ್ನೆ ಇದೆಯಾ ಯಾರಿಗಾರ ಕೇಳೋಂಥದ್ದು? ಸರಿ, ಓಕೆ. ಹಾಗಾದರೆ ಯಾರಿಗೂ ಏನೋ ಪ್ರಶ್ನೆ ಇಲ್ಲ ಅಂತಂದರೆ ಕೊನೆಯದಾಗಿ ನಾವೇನು ಮಾಡೋಣ,